ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರತಕ್ಕಂಥ ಅಂದರೆ 3/10/2024ರಂದು 402 ಹುದ್ದೆಗಳ PSI ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 17 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೇಳಿದ್ದಾರೆ. 17 ಕ್ವಶನ್ಸ್ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಮೇಲಿದ್ದಾವೆ. ನಂಬರ್ ಸಿರೀಸ್ ಕ್ವಶನ್ಗಳಿದ್ದಾವೆ ಮತ್ತು ಲೆಟರ್ ಸಿರೀಸ್ ಕ್ವಶನ್ಗಳಿದ್ದಾವೆ, ಬಾಡ್ಮಾಸ್ ಕ್ವಶನ್ಗಳಿದ್ದಾವೆ, ವೆನ್ ರೇಖಾಚಿತ್ರದ ಮೇಲಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ, ಬೋಟ್ ಅಂಡ್ ಸ್ಟ್ರೀಮ್ಸ್ ಕ್ವಶನ್ ಇದೆ. ಯಾವುದಿರ್ಬೋದು ಬೋಟ್ ಅಂಡ್ ಸ್ಟ್ರೀಮ್ಸ್? ಎಸ್, ಬಿಡಿಸುವಾಗ ಹೇಳ್ತೀನಿ. ಸರ್ ಇಲ್ಲಿ ಈ ಕ್ವಶನ್ ಎಲ್ಲಿ ಬಂದಿದೆ? ಬೋಟ್ ಅಂಡ್ ಸ್ಟ್ರೀಮ್ಸ್, ಎಸ್ ಬಂದಿದೆ. ಆಮೇಲೆ ಟಿಕೆಟ್ನ ಬೆಲೆಯನ್ನು ಅಂದರೆ ಶೇಕಡಾ ಕ್ರಮದಲ್ಲಿ ಬಿಡಿಸ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಸರಾಸರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಪ್ರೊಬಾಬಿಲಿಟಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಘನಮೂಲಕ್ಕೆ ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯಲ್ಲಿ ಘನ ಸಂಖ್ಯೆಯನ್ನ ಬಿಡಿಸುವುದರ ಮುಖಾಂತರ ಅವುಗಳ ಬೆಲೆಯನ್ನ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ರೆ ಘನಮೂಲಕ್ಕೂ ಕೂಡ ಕೊಟ್ಟು ಬಿಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ. ಅಲ್ಲಿ ಕೇವಲ ಕೂಡಿಸಿಕೊಂಡು ಹಚ್ಚಬೇಕು, ಅಷ್ಟೇ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಚೌಕದ ದೋಷ ಅಂದ್ರೆ ಚೌಕದ ವಿಸ್ತೀರ್ಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಆಧಾರದ ಮೇಲೆ ಕ್ವಶನ್ಗಳು ಕೇಳಿದರೆ, ಈ ರೀತಿ ಆಕೃತಿಗಳ ಮೇಲೆ ಕ್ವಶನ್ಗಳು ಕೇಳಿದರೆ, ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದರೆ, ಮತ್ತು ದಿಕ್ಕು, ಈ ರೀತಿ ಬೇರೆ ಬೇರೆ ವಿಧದ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಮೇಲೆ 17 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೇಳಿದ್ದಾರೆ. ಟ್ರೈನ್ ಕ್ವಶನ್ ಇಲ್ಲ, ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್ಗಳಿಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೋಡಿಂಗ್, ಡಿಕೋಡಿಂಗ್ ಮತ್ತು ನಂಬರ್ ಸಿರೀಸ್ ಇದ್ದೇ ಇರುತ್ತೆ. ಯಾವ ಟಾಪಿಕ್ ಹೋದ್ರೂ ಕೂಡ ಕೋಡಿಂಗ್, ಡಿಕೋಡಿಂಗ್ ಮತ್ತು ನಂಬರ್ ಸಿರೀಸ್ ಕ್ವಶನ್ ಅನ್ನ ಯಾವುದೇ ಕಾರಣಕ್ಕೂ ತೆಗೆದು ಹಾಕಲ್ಲ, ಇಲ್ಲಿವರೆಗೂ ನೋಡಿರ್ತಕ್ಕಂಥ ರೀತಿಯಲ್ಲಿ. ಸ್ನೇಹಿತರೆ, ಇಲ್ಲಿವರೆಗೆ ಈ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. ಯಾಕಂದ್ರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಇವು ಮುಂಬರ್ತಕ್ಕಂಥ ಅದು SD ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, ಅಥವಾ VA ಆಗಿರ್ಬೋದು, PC ಆಗಿರ್ಬೋದು, ಎಲ್ಲಾ ಪರೀಕ್ಷೆಗಳಿಗೆ ತುಂಬಾ ಅನುಕೂಲಕರಾಗಿರ್ತಕ್ಕಂಥ ಕ್ವಶನ್ಗಳು ಇವಾಗಿರೋದ್ರಿಂದ ವಿಡಿಯೋನ ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 23ನೇ ಅಕ್ಟೋಬರ್ 2024 ದಿನಾಂಕವು ಬುಧವಾರವಾದರೆ 10ನೇ ಮಾರ್ಚ್ 2021 ವಾರದ ಯಾವ ದಿನವಾಗಿರುತ್ತೆ? ನೋಡ್ರಿ, ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ 23/10/2024 ಈ ವರ್ಷದ ಕೊಟ್ಟು ಕ್ವಶನ್ ಈಗಾಗಲೇ ಆಗೋಗಿರ್ತಕ್ಕಂಥ ವರ್ಷದ ಕೇಳಿಬಿಟ್ಟಿದ್ದಾನೆ, 2021. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಮೈನಸ್ ಮಾಡಬೇಕು. ಮುಂದೊಂದು ಕೇಳಿದ್ರೆ ಪ್ಲಸ್ ಮಾಡಬೇಕು, ಹಿಂದೊಂದು ಕೇಳಿದ್ರೆ ಮೈನಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಡೇಟ್ ಬೇರೆ ಇದೆ, ಮಂತ್ ಬೇರೆ ಇದೆ, ಇಯರ್ ಕೂಡ ಬೇರೆ ಇದೆ. ಈ ಟೈಪ್ಸ್ ಕ್ವಶನ್ಗಳನ್ನು ಕೂಡ ಈಗಾಗಲೇ ನಾನು ಬಿಡಿಸಿದ್ದೀನಿ. ಇಲ್ಲಿ ಸಿಂಪಲ್ ಆಗಿ ನಾವು ಏನು ಮಾಡ್ಕೊಳ್ಬೇಕು ಗೊತ್ತಾ? 23/10/2024 ಬುಧವಾರ ಅಂತ ಕೊಟ್ಟಿದಾರಲ್ಲ, ನಾವು ಇಲ್ಲಿಗೆ ಬರಬೇಕಾದ್ರೆ 23/10/2021 ಯಾವ ರೀತಿ ನೋಡ್ಕೊಳ್ಬೇಕು ನಾವು ಮೊದಲು. ನಾವು ಸೇಮ್ ಇದೇನ 2021 ತರಬೇಕು. 23/10/2024 ಯಾವ ಅಂತ ಹೇಳಿದಾರೆ ಅವರು? ಬುಧವಾರ ಅಂತ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಅದೇ 23 ಅದೇ 10ನೇ ತಿಂಗಳ 2021 ಯಾವ ವಾರ ಇರುತ್ತಾ ಕಂಡುಹಿಡ್ಕೊಳ್ಬೇಕು. ಇದು ಬಹಳ ಸಿಂಪಲ್. ಹೆಂಗೆ ಸಿಂಪಲ್ ಅಂತಂದ್ರೆ, ಡೇಟ್ ಸೇಮ್, ಮಂತ್ ಸೇಮ್ ಇದ್ದಾಗ ಇಯರ್ ಅನ್ನ ಮೈನಸ್ ಮಾಡಿಬಿಡ್ಬೇಕು, ಹಚ್ಕೊಳ್ಬೇಕಷ್ಟೇ. ಇಲ್ಲೇ 24ರಲ್ಲಿ 21 ಎಷ್ಟು ಉಳಿದವು? 3 ಉಳಿದವು. ಈ 3 ವರ್ಷಗಳಲ್ಲಿ ಯಾವ್ದಾದ್ರು ಲೀಪ್ ಇಯರ್ ಐತೆ ನೋಡ್ಕೊಳ್ಬೇಕು. 24ರಲ್ಲಿ 21 3 ತಾನೆ, 2024 ಲೀಪ್ ಇಯರ್ ಅದ. ಹಾಗಾದ್ರೆ 4 ಆದವು. ಆ 4ಅನ್ನ ಬುಧವಾರಕ್ಕೆ ನಾವೇನ್ ಮಾಡಬೇಕು? 4 ದಿನವನ್ನ ಬುಧವಾರಕ್ಕೆ ಮೈನಸ್ ಮಾಡಬೇಕು. ಯಾಕೆ ಮೈನಸ್ ಮಾಡಬೇಕು? 2024ರಿಂದ 21ಕ್ಕೆ ಹೋಗ್ತಾ ಇದೀವಿ ಹಿಂದಕ್ಕೆ ಅಂದ್ರೆ ನಾವು ಮೈನಸ್ ಮಾಡಬೇಕು. ಹಾಗಾದ್ರೆ ಬುಧವಾರದ ಹಿಂದಿನ ದಿನ ಮಂಗಳವಾರ ಇರುತ್ತೆ, ಮಂಗಳವಾರದ ಹಿಂದಿನ ದಿನ ಸೋಮವಾರ ಇರುತ್ತೆ, ಸೋಮವಾರ ಹಿಂದಿನ ದಿನ ರವಿವಾರ. ಹಾಗಾದ್ರೆ 4ನೇ ವಾರ ಹಿಂದಿನ ದಿನ ಯಾವ್ದಿರುತ್ತೆ? ಶನಿವಾರ ಇರುತ್ತೆ. ನೋಡ್ರಿ, 2021 ಸಿಕ್ಬಿಡ್ತು ನಮಗೆ. ಯಾವಾಗ 23/10/2021 ಶನಿವಾರವಾಯಿತು, ಹಾಗಾದ್ರೆ 10/3/2021 ಯಾವ ವಾರ ಇರುತ್ತೆ? ನಾವು ಇಯರ್ ಸೇಮ್ ಇರೋವಾಗ ನೋಡ್ಕೊಳ್ಬೇಕು. ಇಯರ್ ಸೇಮ್ ಇತ್ತಾ, ಅವಾಗ ಇಲ್ಲಿ ದಿನಗಳನ್ನ ಲೆಕ್ಕ ಹಾಕ್ಬಿಟ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಈಗ ಮಾರ್ಚ್ 10ನೇ ತಾರೀಕು ಮಾರ್ಚ್ದಿಂದ ಅಕ್ಟೋಬರ್ 23ರವರೆಗೆ ಎಷ್ಟು ದಿನಗಳಾಗ್ತವೆ ಲೆಕ್ಕ ಹಾಕಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಮಾರ್ಚ್ ಇಲ್ಲಿ 10ನೇ ತಾರೀಕು ಅದ. ಮಾರ್ಚಲ್ಲಿ ಎಷ್ಟು ತಿಂಗಳಿದಾವೆ? 31. ಜನವರಿ, ಫೆಬ್ರವರಿ, ಮಾರ್ಚ್. 31ಲ್ಲಿ ಈಗಾಗಲೇ 10 ದಿನ ಹೋಗ್ಬಿಟ್ರು. ಉಳಿದಿರ್ತಕ್ಕಂಥ ಎಷ್ಟು ದಿನ? 21 ದಿನ. ಆಮೇಲೆ ಮಾರ್ಚ್ ಆದ್ಮೇಲೆ ಏಪ್ರಿಲ್ 30,
ಏಪ್ರಿಲ್ ಆದಮೇಲೆ ಮೇ 31, ಮೇ ಆದಮೇಲೆ ಜೂನ್ 30, ಜುಲೈ 31, ಆಗಸ್ಟ್ 31, ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ 30, ಆಮೇಲೆ ಅಕ್ಟೋಬರ್. ನೋಡ್ರಿ, ಅಕ್ಟೋಬರ್ ಕೇವಲ 23 ಹಚ್ಕೊಳ್ಬೇಕು ನಾವು. ಹೌದಾ? ಇದನ್ನು ನಾವು ಈಗ ಇಲ್ಲಿಂದ 7ರಿಂದ ಡಿವೈಡ್ ಮಾಡ್ಬೋದು. 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು? 7 3 21 0 ಉಳಿತು. 7 2 7 4 28 2 ಉಳಿತು. 7 4 28 3 ಉಳಿತು. ನಿಮ್ಗೆ ಇಲ್ಲೇ 2 3 2 3 3 2 ಅಂತ ಹಿಂಗೆ ಹಚ್ಕೊಳ್ಬೋದು. ಬಟ್ 2 3 ಹೆಂಗ್ ಬಂತ ಅನ್ನೋ ಸಲ ಇವ್ನು ಹಚ್ಕೊಂಡಿದ್ದಾನೆ ಅಷ್ಟೇ ನಾನು. 2 3 3 2. ಇಲ್ಲ ನೋಡ್ರಿ, ಈಗ 7 3 21 ರಲ್ಲಿ ಎಷ್ಟು ಉಳಿತು? 2 ಉಳಿತು. ಎಸ್, ಇವು ಬಂದು ನಮ್ಗೆ ಇವು ಬೇಕು. ಈಗ ಇಲ್ಲಿ ಕೂಡಿಸ್ಕೊಂಡು 7ರಿಂದ ಡಿವೈಡ್ ಮಾಡಬೇಕು. ಸಿಂಪಲ್ ಆಗಿ ಏನು ಮಾಡಬೇಕು? ಇಲ್ಲೇ 7ರಿಂದ ತೆಗೆದು ಬಿಡಬೇಕು. 2 2 4 ಇದೊಂದು 3 7 ಆಯ್ತು ನೋಡ್ರಿ. ಇದೊಂದು 7 ತೆಗೆದುಬಿಟ್ರೆ ಮುಗಿದೋಯ್ತು. 2 2 4 3 7 ಇದೊಂದು 3 ತೆಗೆದುಬಿಟ್ರೆ ಮುಗಿದೋಯ್ತು. 7 ತೆಗೆದು ಬಿಡಿ. ಉಳಿದಿರ್ತಕ್ಕಂಥದ್ದು 3 ಮಾತ್ರ. ಎಸ್, 3 ಮಾತ್ರ ಉಳಿತು. ಈ 3ಅನ್ನ ಇಲ್ಲಿ ಶನಿವಾರಕ್ಕೆ ನಾವು ಲೆಕ್ಕ ಹಾಕಿದ್ದೀವಿ, 2ಕ್ಕೆಲ್ಲ ತಾನೆ. ಹಾಗಾದ್ರೆ ಈ ಶನಿವಾರಕ್ಕೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಯಾಕಂತಂದ್ರೆ ಅಕ್ಟೋಬರ್ದು ಶನಿವಾರದ ನಾವು ಮಾರ್ಚದ ಕಂಡು ಹಿಡಿಬೇಕಾದ್ರೆ ಹಿಂದಕ್ಕೆ ಹೋಗ್ಬೇಕಾದ್ರೆ 3 ದಿನವನ್ನು ಮೈನಸ್ ಮಾಡಬೇಕು. ಶನಿವಾರಕ್ಕೆ ಹಿಂದಿನ ದಿನ 3 ಹೋದ್ರೆ ಎಷ್ಟಾಗುತ್ತೆ? ಶನಿವಾರ ಹಿಂದಿನ ದಿನ ಶುಕ್ರವಾರ, ಶುಕ್ರವಾರದ ಹಿಂದಿನ ದಿನ ಗುರುವಾರ, ಗುರುವಾರದ ಹಿಂದಿನ ದಿನ ಯಾವ ಇರುತ್ತೆ? ಬುಧವಾರ. ಈಸ್ ರೈಟ್ ಆನ್ಸರ್. ಎಷ್ಟು ಜನ ಇಕ್ಕಿರೋದಕ್ಕೆ ರೈಟ್ ಆನ್ಸರ್ ಕಮೆಂಟ್ ಮಾಡಿ. ಸರ್ ನಾನು ಬುಧವಾರ ರೈಟ್ ಆನ್ಸರ್. ಎಸ್, ವೆರಿ ಗುಡ್. ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ ಎಲ್ಲರೂ ಈಸಿಯಾಗಿ ಮಾಡಿರ್ತೀರ, ಗೊತ್ತಾಯ್ತು? ಎಸ್, ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನನ್ನದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಅಲ್ಲಿ ಪ್ರತಿಯೊಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಮುಂದಿನ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ ಹೋಗ್ತಾನೆ. ಕ್ವಶನ್ ನಂಬರ್ 2. ಈ ಕೆಳಗೆ ನೀಡಿರುವ ಚಿತ್ರವನ್ನ ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲಿನ ಪ್ರಶ್ನೆಯನ್ನ ಉತ್ತರಿಸಿ. ನೋಡ್ರಿ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಒಂದು ಸರ್ಕಲ್ ಇದು ಅಕ್ಷರಸ್ಥರನ್ನ ಗುರುತಿಸುತ್ತೆ, ಪ್ರತಿನಿಧಿಸುತ್ತೆ. ಈ ಟ್ರಯಾಂಗಲ್ ವೈದ್ಯರನ್ನ ಪ್ರತಿನಿಧಿಸುತ್ತೆ. ಇಲ್ಲೊಂದು ಚೌಕ ಇದು ಪುರುಷರನ್ನ ಪ್ರತಿನಿಧಿಸುತ್ತೆ. ಎಸ್, ಕ್ವಶನ್ ಏನ್ ಕೇಳಿದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ ಏನ್ ಕೇಳಿದ್ದಾರೆ? ವೈದ್ಯರಾಗಿರುವ ಅಂದಾಗ ವೈದ್ಯರು ಟ್ರಯಾಂಗಲ್ ತಾನೆ. ಎಸ್, ಈ ಒಳಗಡೆ ಇರ್ತಕ್ಕಂಥವ್ರು ಬರ್ತಾರೆ. GEBD ಇವರು ವೈದ್ಯರಾಗಿರ್ತಕ್ಕಂಥವ್ರು. ವೈದ್ಯರಾಗಿರುವ ಅಕ್ಷರಸ್ಥ. ನೋಡ್ರಿ, ಅನಕ್ಷರಸ್ಥ ಅಂದಲ್ಲ, ಅಕ್ಷರಸ್ಥ. ವೈದ್ಯರಾಗಿರ್ಬೇಕು, ಅವರು ಅಕ್ಷರಸ್ಥರಂದ್ರೆ ಈಗ ಇವರಿಬ್ರು ಬಂದ್ರು G ಮತ್ತು E. ಏನು? G ಮತ್ತು E ಬಂತು. ನೆಕ್ಸ್ಟ್ ಮುಂದೆ ಏನಂತ ಕೇಳಿದ್ರೆ ಅಕ್ಷರಸ್ಥರ ಪುರುಷರು ಅಂತ ಕೇಳಿದ್ದಾರೆ. ಅಕ್ಷರಸ್ಥ ಪುರುಷರನ್ನ ಯಾವುದು ತೋರಿಸುತ್ತೆ? ಯಾವ ಭಾಗವು ತೋರಿಸುತ್ತೆ? ನೋಡ್ರಿ, ವೈದ್ಯರಾಗಿರ್ಬೇಕಂತೆ ಮತ್ತು ಅಕ್ಷರಸ್ಥರಾಗಿರ್ಬೇಕಂತೆ. ಅವಾಗ ಇವೆರಡು ಓದುವು. ಅದ್ರಲ್ಲಿ ಪುರುಷರಾಗಿರ್ಬೇಕಂತ ಇದು G ಪುರುಷರ ಅಲ್ಲ, ಹೊರಗಡೆ ಇತ್ತದು. ಅವರು ಅಕ್ಷರಸ್ಥರು ಮತ್ತು ವೈದ್ಯರವರು, ಬಟ್ ಪುರುಷರಲ್ಲ. ಪುರುಷರಿಂದ ಹೊರಗಡೆ ಇರೋದ್ರಿಂದ ಪುರುಷರನ್ನ ಪ್ರತಿನಿಧಿಸ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಭಾಗ ಯಾವುದು? E ಈಸ್ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3. 10 - 2 + 9 × 2 / 4 = 19. ಈ ಸಮೀಕರಣವು ಸರಿ ಹೊಂದಬೇಕಾದ್ರೆ ಯಾವ ಚಿಹ್ನೆಗಳನ್ನ ಅದಲು ಬದಲು ಮಾಡಬೇಕು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಆಯ್ಕೆ ಮೈನಸ್ ಮತ್ತು ಭಾಗಾಕಾರವನ್ನ ಅದಲು ಬದಲು ಮಾಡಬೇಕು. ಎರಡನೇದ್ದು ಮೈನಸ್ ಮತ್ತು ಪ್ಲಸ್ ಅನ್ನ ಅದಲು ಬದಲು ಮಾಡಬೇಕು. ಮೂರನೇದ್ದು ಪ್ಲಸ್ ಭಾಗಾಕಾರ ಮತ್ತು ಗುಣಾಕಾರವನ್ನು ಅದಲು ಬದಲು ಮಾಡಬೇಕು, ಅಥವಾ ಗುಣಾಕಾರ ಅಥವಾ ಭಾಗಾಕಾರವನ್ನು ಅದಲು ಬದಲು. ಎರಡು ಒಂದೇ ಇವು. ಗುಣಾಕಾರ ಭಾಗಾಕಾರ ಅದಲು ಬದಲು ಮಾಡೋದಷ್ಟೇ, ಭಾಗಾಕಾರ ಗುಣಾಕಾರ ಅದಲು ಬದಲು ಮಾಡತಕ್ಕಂಥದ್ದು ಒಂದೇ. ಹೆಸರಿರಲಿ. ಈಗ ಮೊದಲನೇ ಆಯ್ಕೆ ತೆಗೆದುಕೊಂಡು ನೋಡೋಣ ಸರಿ ಇದೇನೋ ಬರುತ್ತೆ ಏನಂತೇಳಿ. ಎಷ್ಟು ಬರಬೇಕು ಉತ್ತರ? 19 ಬರಬೇಕು. ಯಾವುದನ್ನ? ಮೈನಸ್ ಮತ್ತು ಭಾಗಾಕಾರ. ಅಂದ್ರೆ ಮೈನಸ್ ಇದ್ದಲ್ಲಿ ಭಾಗಾಕಾರ ಚಿಹ್ನೆಗಳನ್ನ ಹಾಕ್ಬೇಕು, ಭಾಗಾಕಾರ ಚಿಹ್ನೆ ಇದ್ದಲ್ಲಿ ಮೈನಸ್ ಚಿಹ್ನೆ ಹಾಕ್ಬೇಕು. ಈಗ ಇಲ್ಲೇ ಮೈನಸ್ ಇದೆ, ಹಾಗಾದ್ರೆ ಇಲ್ಲೇ ಭಾಗಾಕಾರ ಚಿಹ್ನೆ ಹಾಕ್ಬೇಕು. ಆಮೇಲೆ 2 ಈ ಪ್ಲಸ್ ಚೇಂಜಸ್ ಇಲ್ಲ, 9 ಇಂಟು ಚೇಂಜಸ್ ಇಲ್ಲ. ಇಲ್ಲಿ ಭಾಗಾಕಾರ ಇದಲ್ಲ, ಇಲ್ಲಿ -4 ಹಚ್ಕೊಳ್ಬೇಕೀಗ. ನೋಡ್ರಿ, ಮೈನಸ್ ಇದ್ದಲ್ಲಿ ಭಾಗಾಕಾರದಲ್ಲಿ ಮೈನಸ್. ಕ್ಲಿಯರ್ ಆಯ್ತಾ ಇದು? ಎಸ್. ಇವಾಗ ಇದನ್ನ ನಾವು ಬಾಡ್ಮಾಸ್ ನಿಯಮದ ಪ್ರಕಾರ ಬಿಡಿಸಿದಾಗ 19 ಉತ್ತರ ಬರಬೇಕು. ನೋಡ್ರಿ, ಬರ್ತಾನ 10ನ್ನ 2ರಿಂದ ಡಿವೈಡ್ ಮಾಡಿದ್ರೆ ಉತ್ತರ ಎಷ್ಟು ಬರುತ್ತೆ? 5 ಬಂತು. ಪ್ಲಸ್ 9ಕ್ಕೆ 2ಕ್ಕೆ ಗುಣಾಕಾರ ಐತಿ, 9 18 ಆಯ್ತು, -4. 5 1 18 23 ಆಯ್ತು. 23ರಲ್ಲಿ 4 ಹೋದ್ರೆ 19 ಬಂತು. ನೋಡ್ರಿ, ತುಂಬಾ ಸಿಂಪಲ್ ಆಗಿ ಒಂದೇ ಸ್ಟೆಪ್ ಅಲ್ಲಿ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಒಂದನೇ ಆಯ್ಕೆಯಲ್ಲಿ ಉತ್ತರ ಸಿಕ್ಬಿಡುತ್ತೆ. ಮುಂದೆ ನೋಡೋಕೆ ಹೋಗ್ಕೋಬೇಡಿ. ಯಾವಾಗ 23ರಲ್ಲಿ 4ನ್ನ ಕಳೆದ್ರೆ 19 ಬಂತು, ಆಯ್ಕೆ 1 ಕರೆಕ್ಟೇ, ಅದು ಮುಗಿದೋಯ್ತು.
ಎಸ್ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಸರ್ ಎರಡನೇದು ಸರಿ ಇರ್ಬೋದಲ್ಲ ಅಂತ ನೋಡ್ಕೊಳ್ಬೋದು. ಎಸ್ ಎರಡನೇದು ಏನಿದೆ ನೋಡಿ, ಮೈನಸ್ ಮತ್ತು ಪ್ಲಸ್ ಅದ. ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡ್ರಿ 10 ಮೈನಸ್ ಇದನ್ನ ಪ್ಲಸ್ ಹಾಕ್ಯಂದು 2 ಹಾಕೊಳ್ಳಿ. ಆಮೇಲೆ ಪ್ಲಸ್ ಇದ್ದಲ್ಲಿ ಮೈನಸ್ಸು 9 ಇಂಟು 2 ಭಾಗಾಕಾರ 4. ಮೊದಲು ಬಾಡ್ಮಾಸ್ ನಿಯಮದ ಪ್ರಕಾರ ಭಾಗಾಕಾರ ಮಾಡಬೇಕು. ಈಗ ಇಲ್ಲಿ 2ನ್ನ 4ರಿಂದ ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. 0.5 ಬರುತ್ತೆ. ಆ 0.5ಗೆ 9ರಿಂದ ಗುಣಾಕಾರ ಮಾಡಕ್ಕೆ ಮತ್ತೆ 9 45 4.5 ಬರುತ್ತೆ ನೋಡ್ರಿ. ಪಾಯಿಂಟಲ್ಲಿ ಬರುತ್ತೆ 4.5 ಆಗುತ್ತೆ. ಆ 4.5ಅನ್ನ ಮತ್ತೆ ಇಷ್ಟು ಬರುತ್ತೆ 10 ಪ್ಲಸ್ 2 ಮೈನಸ್ 4.5. 10 1 2 12. 12ರಲ್ಲಿ 4 ಹೋದ್ರ ನೋಡ್ರಿ ಪಾಯಿಂಟ್ ಬಿಟ್ಬಿಟ್ರೆ 12ರಲ್ಲಿ 4 ಹೋದ್ರೆ ಎಷ್ಟಾಗುತ್ತೆ? 10 12 8 ಆಗುತ್ತೆ. ಇಲ್ಲಿ 19 ಅದ. ಅದಕ್ಕೋಸ್ಕರ 2ನೇ ಹಾಕಿನಲ್ಲ, 3ನೇದ್ದು ಕೊಡಲ್ಲ. ಮುಂದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಈಸಾಗಿ 1ನೇ ಆಪ್ಷನ್ ಉತ್ತರ ಸಿಕ್ಕಿದ್ರಿಂದ ರೈಟ್ ಆನ್ಸರ್ ಹಾಕಿ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಒಂದು ಪ್ರದರ್ಶನದ ಟಿಕೆಟ್ ಬೆಲೆನ 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು 22% ಕಡಿಮೆ ಆಗುತ್ತೆ. ಹಾಗಾದರೆ ಆದಾಯದ ಮೇಲೆ ಬೀರುವ ಪರಿಣಾಮ ಏನು? ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಅಂದರೆ ಕಡಿಮೆ ಆಗುತ್ತೋ ಹೆಚ್ಚಳ ಆಗುತ್ತೋ ಆದಾಯ? ಇಲ್ಲಿ ನೋಡಿ, ಶೇಕಡಾ ಕ್ರಮದ ಆಧಾರ ಮೇಲೆ ಇರತಕ್ಕಂಥ ಕ್ವಶನ್ನು ತುಂಬ ಈಸಿಯಾಗಿ ಬಿಡಿಸ್ಕೊಂಡು ಇದಕ್ಕೊಂದು ಸೂತ್ರ ಅದ. ಎಕ್ಸಾಮ್ ಹಾಲಲ್ಲಿ ನಮ್ಗೆ ಸೂತ್ರ ನೆನಪು ಬರಲ್ಲ. ಹೌದಾ? ಸೂತ್ರ ನೆನಪು ಬರಲ್ಲ ಅಂದ್ರೆ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಬೇಕು. ಈಗ 100 ರೂಪಾಯಿ ಟಿಕೆಟ್ ಇದ್ರೆ 100 ಜನ ಬರ್ತಾ ಇದ್ರು. ಅವಾಗ ಪ್ರದರ್ಶನಕ್ಕೆ ಎಷ್ಟು ಲಾಭ ಆಗ್ತಿತ್ತು? 100 ಇಂಟು 100 10,000 ರೂಪಾಯಿ ಬರ್ತಿತ್ತು. 10,000 ರೂಪಾಯಿ ಬರ್ತಿತ್ತು ಒಂದು ಪ್ರದರ್ಶನದಲ್ಲಿ. ಇವಾಗ ಏನು ಮಾಡಿಬಿಟ್ರು, 100 ಪ್ರದರ್ಶನ ಜಾಸ್ತಿ ಮಾಡಿದ್ರು, ಲಾಭ ಜಾಸ್ತಿ ಬರಲಿ ಅಂತೇಳಿ 14% ಜಾಸ್ತಿ. 14% ಅಂದರೆ 100ದನ್ನು 114 ರೂಪಾಯಿ ಮಾಡಿದ್ರು. ಅವಾಗ 100 ಜನ ಬರಲಿಲ್ಲ, 22% ಕಡಿಮೆ ಆದರು. 22% ಅಂತಂದರೆ 100ರಲ್ಲಿ 22 ಮೈನಸ್ ಮಾಡಿದ್ರೆ 78 ಜನ ಬಂದರು. ಹೌದು ತಾನೆ? 100 ನಮಗೆ ಸೂತ್ರ ಇದೆ ಇದಕ್ಕೊಂದು. ಹೌದಾ? ಸೂತ್ರ ನೆನಪಾಗಿಬಿಟ್ಟಿರುತ್ತೆ ಎಕ್ಸಾಮಲ್ಲಿ ಅಂತಂದಾಗ ನಾವು ಸಿಂಪಲ್ ಆಗಿ 100 ರೂಪಾಯಿ ಇದ್ರೆ 100 ಜನ ಬರ್ತಾ ಇತ್ತು, 10,000 ರೂಪಾಯಿ ಬರ್ತಿತ್ತು. ಈಗ 100 ರೂಪಾಯಿ ಇದ್ರೆ 114 ಜನ ಮಾಡಿ 114 ರೂಪಾಯಿ ಮಾಡಿದ್ರು. 100 ಜನದ ಬದಲಾಗಿ 22 ಜನ ಮೈನಸ್ ಅದ್ರ ಕಡಿಮೆ ಆದ್ರೆ ಅಂದ್ರೆ 78 ಜನ ಬಂದರು. ಹಾಗಾದ್ರೆ 114 ರೂಪಾಯಿ ನಂಗೆ 78 ಜನಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅದನ್ನ ನೋಡ್ಕೊಳ್ಬೇಕು. ನಾವು ಗುಣಾಕಾರ ಮಾಡ್ಕೊಳ್ರಿ. 8 4 32 2 ಕೈಲ ಬಂತು 3. 8 1 8 3 11 ಕೈಲ ಬಂತು 8 3 11 ಕೈಲ ಬಂತು 1. 8 1 8 1 9. ನೆಕ್ಸ್ಟ್ 7 4 28 ಕೈಲ ಬಂತು 2. 7 1 7 2 9. 7 1 7 ಎಷ್ಟಾಯಿತು? 2 9 18 1 8,892 ರೂಪಾಯಿ ಬಂತು ನೋಡ್ರಿ. 8,892 ರೂಪಾಯಿ ಬಂತು. ಈಗ ಹೇಳ್ರಿ, ನಷ್ಟ ಆಯಿತು ಅಂದರೆ ಕಡಿಮೆ ಆಯಿತು, ಏನೆಲ್ಲ ಹೆಚ್ಚಳ ಆಯಿತು? ಆದಾಯದಲ್ಲಿ ಏನಾಯಿತು? 10,000 ರೂಪಾಯಿ ಬರಬೇಕಾಗಿತ್ತು, 8,000 ರೂಪಾಯಿ ಬಂತು, ಕಡಿಮೆ ಆಯಿತು ತಾನೆ? ಹಾಗಾದ್ರೆ ಎಷ್ಟು ಕಡಿಮೆ ಆಯಿತು? ಎಷ್ಟು ಕಡಿಮೆ ಆಯ್ತು ನೋಡ್ರಿ. ಈ ಕಡಿಮೆ ಆಯ್ತು ಅಂತ ಗೊತ್ತಾಯ್ತು ನಿಮಗೆ, ಮೈನಸ್ ಆಯಿತು. ಎಷ್ಟು ಮೈನಸ್ ಆಯಿತು? 10ರಲ್ಲಿ 2 ಹೋದರೆ 8, 10ಗೆ 1. 10ರಲ್ಲಿ 10 ಹೋದರೆ 0, 10ಗೆ 1. 10ರಲ್ಲಿ 9 ಹೋದರೆ 1, 10ಗೆ 1. 10ರಲ್ಲಿ 9 ಹೋದರೆ 1, 1,108 ರೂಪಾಯಿ ಕಡಿಮೆ ಆಯಿತು. ಯಾವ್ದಕ್ಕಿದು? 10,000ಕ್ಕೆ. 10,000 ರೂಪಾಯಿ ಆಗ್ತಕ್ಕಂಥದ್ದು 1,108 ರೂಪಾಯಿ ಕಡಿಮೆ ಆಗಿ 8,892 ಆಯಿತು. ಈಗ ನಿಮಗೆ ಕ್ಲಿಯರ್ ಆಯಿತು ಕಡಿಮೆ ಆಯಿತು ಆದಾಯ ಅಂತೇಳಿ. ಈಗ ನಾವು ಕಂಡುಹಿಡಬೇಕಾಯ್ತು ಶೇಕಡಾ ಎಷ್ಟಾಯಿತು? 10,000ಕ್ಕೆ 1,108 ರೂಪಾಯಿ ಕಡಿಮೆ ಆದರೆ 100ಕ್ಕೆ ಎಷ್ಟಾದಂಗೆ ಆಯಿತು ನೋಡ್ರಿ. 10,000ಕ್ಕೆ 1,108 ರೂಪಾಯಿ ಕಡಿಮೆ ಆದರೆ 100ಕ್ಕೆ ಎಷ್ಟು ಕಡಿಮೆ ಆದಂಗೆ ಆಯಿತು? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇಲ್ಲಿ 2 0 ಇದಾವಲ್ಲ, ಇಲ್ಲಿ 2 0 ಇದ್ರೆ ಇದರಲ್ಲಿ 2 ಬಿಟ್ಟು ಪಾಯಿಂಟ್ ಕೊಟ್ಬಿಡಿ, ಉತ್ತರ ಮುಗಿದೋಯ್ತು. 11.08 ಸಾರಿ 11.08 ಈಸ್ ರೈಟ್ ಆನ್ಸರ್. ಶೇಕಡಾ 100ಕ್ಕೆ ಕಂಡಿಡಿದಲ್ಲ, ಎಸ್ ಇಷ್ಟು ಕಡಿಮೆ ಆಯಿತು. 100ಕ್ಕೆ 11 ರೂಪಾಯಿ ಕಡಿಮೆ ಆಯ್ತು ಅಂತ ಅರ್ಥ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ 2 0 ಇದಾವೆ, 2 ಬಿಟ್ಟು ಪಾಯಿಂಟ್. ಇಲ್ಲಿ 1 ಇದ್ದು, ಇಲ್ಲಿ 3 0 ಇದ್ದು, ಅಂದರೆ 1000 ಇರುತ್ತಂತಂದ್ರೆ 3 0 ಇದ್ರೆ 3 ಬಿಟ್ಟು ಪಾಯಿಂಟ್. 4 0 ಇದ್ದು 4 ಬಿಟ್ಟು, ಇಂದು 1 ಇರ್ಬೇಕಂದ್ರೆ 2 ಇದ್ರೆ ಬರಲ್ಲ. ಇಲ್ಲಿ 1 ಇದೆ, 2 0 ಅದಾವು. ಉತ್ತರದಲ್ಲಿ ನಾವೇನು ಮಾಡೋದು? 2 ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಮುಗೀತು. 11.08 ಈಸ್ ರೈಟ್ ಆನ್ಸರ್. ಶೇಕಡಾ ಈಸ್ ರೈಟ್ ಆನ್ಸರ್. ಕಡಿಮೆ ಆಯಿತು, ಅದು ಕ್ಲಿಯರ್, ಕಡಿಮೆ ಆಯಿತು. ಹಾಗೆಲ್ಲ ಹಾಕಿಬಿಟ್ಟಿದ್ದೀನಿ ಇಲ್ಲಿ. ಗೊತ್ತಾಯ್ತು? ಇದೆಲ್ಲರೂ ಕರೆಕ್ಟ್ ಮಾಡಿದ್ರಾ? ಕಮೆಂಟ್ ಮಾಡಿ ನೋಡೋಣ. ಸರ್ ನಂದು ಸರಿ ಇದೆ. ಎಸ್, ಎಲ್ಲರೂ ಸರಿ ಹಾಕಿರ್ತಾರ. ಮುಂದಿನ ಕ್ವಶನ್ 5.
ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಲು ಉಂಟಾಗುವ ದೋಷವೆಷ್ಟು? ನೋಡ್ರಿ, ಸೇಮ್ ಕ್ವಶನ್ ಪ್ರೀವಿಯಸ್ ಮಾಡಿದ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇದು ಕೂಡ. ಯಾವ ರೀತಿ ಮಾಡಬೇಕು? ಇಲ್ಲಿ ನೋಡ್ರಿ, ಒಂದು ಚೌಕ ಅದಂತೆ, ಒಂದು ಚೌಕ. ಈ ಚೌಕವನ್ನು ಅಳೆಯುವಾಗ ದೋಷಪೂರಿತವಾಗಿ 2 ಸೆಂಟಿಮೀಟರ್ ಜಾಸ್ತಿ, 2% ಜಾಸ್ತಿ, 2 ಸೆಂಟಿಮೀಟರ್ ಅಲ್ಲ, 2% ಜಾಸ್ತಿ ಆಯ್ತಂದ್ರೆ ಉದ್ದದಲ್ಲಿ ಮತ್ತು ಅಗಲದಲ್ಲಿ ಎರಡು ಕಡೆ. ಯಾಕಂತಂದ್ರೆ ಚೌಕ ಉದ್ದ ಮತ್ತು ಅಗಲ ಸೇಮ್ ಇರ್ತವೆ, ಹೌದಾ? 2% ಜಾಸ್ತಿ ಆಯ್ತು. ಇದು ಮೂಲ ಚೌಕ, ಇದಿರ್ತಕ್ಕಂಥದ್ದು ಇದು ಮೂಲ ಚೌಕ. ತಪ್ಪಾಗಿ ಅಳತೆ ಮಾಡಿದಾಗ 2% ಜಾಸ್ತಿ ಆಯ್ತಂದ್ರೆ ಇಷ್ಟು ದೊಡ್ಡದು ಚೌಕ. ಈಗ ಈ ಚೌಕಕ್ಕೆ ಎಷ್ಟು ಹೆಚ್ಚಾಯಿತು, ಅದು ಶೇಕಡಾವಾರು ಎಷ್ಟು ಹೆಚ್ಚಾಯಿತು. ಪ್ರೀವಿಯಸ್ ನಾವು ಎಷ್ಟು ಕಡಿಮೆ ಆಯಿತು, ಶೇಕಡಾವಾರು ಎಷ್ಟು ಕಡಿಮೆ ಆಯಿತು. ಸೇಮ್ ಕ್ವಶನ್ ಅದೇ ರೀತಿ. ಸೂತ್ರದಂತ ಏನಿಲ್ಲ, ಸೂತ್ರ ಪ್ರಕಾರ ಬೇಕಾದ್ರೆ ಮಾಡ್ತೀನಿ. ಸೂತ್ರ ಯಾವುದು ಗೊತ್ತಾ? a+b+ab / 100 ಅಂತಕ್ಕಂಥ ಸೂತ್ರ ಇದ್ಬಿಟ್ರೆ ಸಾಕು. ಎ ಅಂತಂದ್ರೆ ಇಲ್ಲಿ 2, ಈ ಕಡೆ 2, ಈ ಕಡೆ 2, ಯಾಕಂದ್ರೆ ಸೇಮ್ ಇರುತ್ತೆ. ಇಲ್ಲಿ ನೋಡ್ರಿ, ಎ ಅಂದ್ರೆ 2 ಪ್ಲಸ್ ಬಿ ಅಂದ್ರೆ ಕೂಡ 2 ಪ್ಲಸ್ ಎ ಇಂಟು ಬಿ ಅಂತಂದ್ರೆ 2 × 2 / 100. ಕ್ಲಿಯರ್ ಇದು? ಎಸ್. ಈಗ 2 ಮತ್ತು 2 ಎಷ್ಟಾಗುತ್ತೆ? 4 ಆಯ್ತು. ಪ್ಲಸ್ 2 2 4 / 100. ಇದನ್ನು ನೀವು ಕ್ಯಾನ್ಸಲ್ ಕೂಡ ಆದ್ರೂ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಟಫ್ ಆಗುತ್ತೆ. ಯಾಕಂತಂದ್ರೆ 1/25 ಅಂತ ಆಗುತ್ತೆ. ಮುಂದೆ ಲೆಕ್ಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಸಿಯಾಗಿ ಏನು ಮಾಡಬೇಕು, ಇಲ್ಲೇ ಸಂಕಲನ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. 100 ಮತ್ತು 1 ಲಸ ಏನಾಗುತ್ತೆ? 100 ಆಗುತ್ತೆ. 1 100 100, 100 1 100, 100 4 400 ಆಯ್ತು. ಇದು ಪ್ಲಸ್ 4 1 4 ಆಯ್ತು. ಇಸ್ ಈಕ್ವಲ್ 400 ಮತ್ತು 4 ಎಷ್ಟಾಯ್ತು? 404 ಆಯ್ತು. 404 ಡಿವೈಡೆಡ್ ಬೈ ಎಷ್ಟೈತಿ? 100 ಇದೆ. ಇವಾಗ ಏನು ಮಾಡ್ಬೇಕಂತ ಹೇಳಿದೆ ನಾನು? ಇಲ್ಲಿ 2 0 ತಾನೆ, ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಮುಗಿದೋಯ್ತು. ಉತ್ತರ 4.04% ಈಸ್ ರೈಟ್ ಆನ್ಸರ್. ಹೆಚ್ಚಾಯಿತು. ಎಷ್ಟು ಶೇಕಡಾವಾರು ಹೆಚ್ಚಳ ಆಯಿತು? 4.04. ಆಯ್ಕೆಲಿದ್ದೀನ 4.04. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯಿತು. ನೋಡ್ರಿ, ಇದು ಸೂತ್ರದ ಸಹಾಯದಿಂದ ಬಿಡಿಸಿದಾಗ ಕ್ಲಿಯರ್ ಆಯ್ತಿದು. ಎಸ್, ನಾನು ನಿಮಗೊಂದು ಮೆಥಡ್ ಹೇಳಿನಿ ಈಗಾಗಲೇ ಪ್ರೀವಿಯಸ್. ಇಲ್ಲಿ 100 ಇದೆ ಅಂತ ಇಟ್ಕೊಳ್ರಿ, ಇದು 100 ಸೆಂಟಿಮೀಟರ್ ಇದೆ. ಇದು ಕೂಡ ಅಗಲ ಕೂಡ ಸೇಮ್ ಇರುತ್ತೆ, 100 ಸೆಂಟಿಮೀಟರ್. ಅವಾಗ ಟೋಟಲ್ ವಿಸ್ತೀರ್ಣ ಎಷ್ಟಾಗುತ್ತೆ? ಉದ್ದ ಇಂಟು ಅಗಲ 10,000 ಚದರ ಸೆಂಟಿಮೀಟರ್ ಇರುತ್ತೆ. ಹೌದಾ? ನಿಮಗೆ ಈ ಸೂತ್ರ ಬರಲ್ಲ ಅಂದ್ರೆ ಈ ತಿರ್ನಾಗಿ ಮಾಡ್ಬೇಕಂತ ಹೇಳ್ತಾ ಇದ್ದೆ ನಾನು. ಎಸ್, 10,000 ಮೂಲ ಇತ್ತು. ಇದು ಏನಾಗ್ಬಿಡ್ತು? 2% ಹೆಚ್ಚಾಗಿ ಅಂದಾಗ 100 ಇರೋದನ್ನ 102 ಮಾಡಿದ್ರು. ಇಲ್ಲಿ 100 ಇರೋದನ್ನ 102 ಸೇಮ್ ಆಗುತ್ತೆ. ಅವಾಗ 102 × 102 ಏನಾಗುತ್ತೆ? 10,404 ಆಗುತ್ತೆ. ನಾನು ಡೈರೆಕ್ಟ್ ಆಗಿಸ್ತಾ ಇದ್ದೀನಿ. ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ 10,404 ಬರುತ್ತೆ. ಇವಾಗ ಎಷ್ಟಾಯ್ತು ನೋಡ್ರಿ? 10,000 ಇರೋದು 10,404 ಆಯ್ತು. ಜಾಸ್ತಿ ಆಯ್ತಾನೆ. ಎಷ್ಟು ಜಾಸ್ತಿ ಆಯ್ತು? 404 ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಜಾಸ್ತಿ ಆಯ್ತು. ಪ್ಲಸ್ ಆಯಿತು. ಹಿಂದೆ ನಾನು ಪ್ರೀವಿಯಸ್ಗೆ ಮೈನಸ್ ಹಾಕಿದ್ದೆ, ಇಲ್ಲಿ ಪ್ಲಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. 10,000ಕ್ಕೆ 404 ಜಾಸ್ತಿ ಆದರೆ ಶೇಕಡಾವಾರು ಕಂಡುಹಿಡಿಬೇಕಲ್ಲ. 100ಕ್ಕೆ ಎಷ್ಟಾಯಿತು? ಅದೇ ಉತ್ತರ ಬರುತ್ತೆ ನೋಡ್ರಲ್ಲೇ. 10,000ಕ್ಕೆ 404 ಜಾಸ್ತಿ ಆದರೆ 100ಕ್ಕೆ ಎಷ್ಟಾಯಿತು? ಇವೆರಡು ಜೀರೋ ಕ್ಯಾನ್ಸಲ್. ಇಲ್ಲಿ 1 ಬಿಟ್, ಇಲ್ಲಿ 2 0 ಅದಾವು. ಹಾಗಾದ್ರೆ ಉತ್ತರದಲ್ಲಿ ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ 4.04% ಈಸ್ ರೈಟ್ ಆನ್ಸರ್. ಇದು ಹೆಚ್ಚಾಯಿತು. ಎಷ್ಟು ಈಸಿ ಇದೆ ಅಲ್ಲ? ಎಸ್, ಇವೆರಡಕ್ಕೂ ಸೇಮ್ ನೋಡ್ರಿ, ಸೇಮ್ ಟಾಪಿಕ್ ಮೇಲೆ ಇರ್ತಕ್ಕಂಥ ಕ್ವಶನ್ಗಳು. 4ನೇದು ಮತ್ತು 5ನೇ ಕ್ವಶನ್ ಕ್ಲಿಯರ್ ಆಯಿತು. ಎಸ್, ಇದಕ್ಕೂ ಕೂಡ ಎಲ್ಲರೂ ಕರೆಕ್ಟಾಗಿ ಉತ್ತರ ನೀಡಿರ? ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. 3,763,000 ಘನಮೂಲವು 67 ಆದರೆ ಕ್ಯೂಬ್ ರೂಟ್ 300.763 ಪ್ಲಸ್ ಇದೆ, ನಾನು ಕೆಳಗೆ ಹಚ್ಕೊಂತೀನಿ. ಕ್ಯೂಬ್ ರೂಟ್ 0.300763 ಪ್ಲಸ್ ಕ್ಯೂಬ್ ರೂಟ್ 0.0003000763. ಇದರ ಬೆಲೆ ಏನಾಗುತ್ತೆ ಅಂದರೆ ಇವು ಮೂರನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ನಾನು ಪ್ರೀವಿಯಸ್ ನಿನ್ನೆ ತಾನೇ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಈ ಕ್ವಶನ್ ಇದೆ, ಘನಮೂಲಕ್ಕೆ ರಿಲೇಟೆಡ್ ಸೇಮ್ ಕ್ವಶನ್.
ಅಲ್ಲಿ ಘನಮೂಲ ಕೊಟ್ಟಿಲ್ಲ, ಇಲ್ಲಿ ಘನಮೂಲ ಕೊಟ್ಟು ಬಿಟ್ಟಿದ್ದಾರೆ. ಘನಮೂಲ ಅಂದ್ರೆ 67 3 ಸರಿ ಗುಣಾಕಾರ ಮಾಡಿದ್ರೆ 3,763 ಬರುತ್ತಂತೇಳಿ. 3,763,000 ಘನಮೂಲ 63 ಘನಮೂಲ 67 ಅಂತ ಕೊಟ್ಟಿದ್ರ ಮೇಲೆ ನಿಮಗೆ ಸುಳಿದ ಬಾಳೆಹಣ್ಣು ಕೊಟ್ಟಂತೆ ಕೈಯಲ್ಲಿ. ಸಿಂಪಲ್ ಆಗಿ ಹಾಗಾದ್ರೆ ಈ 3,73,000 ಇದೆಯಲ್ಲ 763, ಇದು 67 ಘನಮೂಲ 67, ಇದು ಕೂಡ 67, ಇಲ್ಲಿ ಕೂಡ 3,63,000 ಇದೆ, ಇಲ್ಲಿ ಕೂಡ 67, ಇಲ್ಲಿ ಕೂಡ 67. ಆದರೆ ಪಾಯಿಂಟ್ ಇದೆ, ಅದು ನಿಮಗೆ ಬಂದಿರೋ ಸಮಸ್ಯೆ. ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಉದ್ದೇಶನೇ ಪಾಯಿಂಟು. ನೋಡ್ರಿ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು. ಹಾಗಾದ್ರೆ ಘನಮೂಲದಲ್ಲಿ ಎಲ್ಲಿ ಪಾಯಿಂಟ್ ಕೊಡಬೇಕು? ಘನಮೂಲದಲ್ಲಿ ಎಲ್ಲಿ ಪಾಯಿಂಟ್ ಕೊಡ್ಬೇಕಂತಾಗ ಘನಮೂಲ ಅಂದ್ರೆ 3 ಘನ ಸಂಖ್ಯೆಗಳಲ್ಲಿ 3 ಬಿಟ್ಟಿದ್ರೆ ಘನದಲ್ಲಿ 1 ಬಿಟ್ಟು ಪಾಯಿಂಟ್ ಕೊಡಬೇಕು. ಘನ ಸಂಖ್ಯೆಯಲ್ಲಿ ಘನ ಸಂಖ್ಯೆ ಇವು ಘನ ಸಂಖ್ಯೆ, ಇವು ಘನ ಮೂಲ. ಇದರ ಮೂಲ ಇದು, ಇದರ ಮೂಲ ಇದು, ಇದರ ಮೂಲ ಇದು, ಇದರ ಮೂಲ ಇದು, ಇದರ ಘನ ಸಂಖ್ಯೆ ಇದು. ಈ ಘನ ಸಂಖ್ಯೆಯಲ್ಲಿ ಘನ ಅಂದ್ರೆ 3, ಆ 3 ಬಿಟ್ಟು 1 ಪಾಯಿಂಟ್ ಇದ್ರೆ ಘನ ಮೂಲದಲ್ಲಿ 1 ಬಿಟ್ಟು ಪಾಯಿಂಟ್ ಕೊಡಬೇಕು. ಕ್ಲಿಯರ್ ಆಯ್ತಾ? ಘನ ಸಂಖ್ಯೆಯಲ್ಲಿ 6 ಬಿಟ್ಟು ಪಾಯಿಂಟ್ ಇದ್ರೆ ಘನಮೂಲ ಸಂಖ್ಯೆಯಲ್ಲಿ 2 ಬಿಟ್ಟು ಪಾಯಿಂಟ್ ಕೊಡಬೇಕು. ಘನ ಸಂಖ್ಯೆಯಲ್ಲಿ 9 ಬಿಟ್ಟು, ಯಾವಾಗಲೂ 3 ಮಲ್ಟಿಪಲ್ ಇರ್ತವೆ, ಯಾಕಂದ್ರೆ ಘನ ಸಂಖ್ಯೆ 9 ಬಿಟ್ಟು ಇತ್ತಂತಂದ್ರೆ ಘನ ಸಂಖ್ಯೆಯಲ್ಲಿ 3 ಬಿಟ್ಟು ಪಾಯಿಂಟ್ ಕೊಡಬೇಕು. ಎಸ್, ಈಗ ಅದನ್ನೇ ಮಾಡ್ತೀನಿ. ಈಗ ಇಲ್ಲಿ 1 2 3 ಬಿಟ್ಟಿದೆ ಅಂದಮೇಲೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಕೊಡಬೇಕು. ಇದು 6.7 ಘನಮೂಲ ಸಂಖ್ಯೆ, ಘನ ಸಂಖ್ಯೆ ಇದು. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಹಾಗಾದ್ರೆ 300.763 763 ಇದು 6.7 ಘನ ಸಂಖ್ಯೆ. ಇಲ್ಲಿ ನೋಡ್ರಿ 1 2 3 4 5 6 ಇದೆ ಅಂದಮೇಲೆ ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಡಬೇಕು. 1 2 ಬಿಟ್ಟು, ಹಾಗಾದ್ರೆ 0.67 ಘನ ಸಂಖ್ಯೆ ಇದು. 0.300076 ಘನಮೂಲ 0.67 ಇಸ್ ರೈಟ್ ಆನ್ಸರ್. ಈಗ ಇದ್ರದ್ದು ಇಲ್ಲಿ 9 ಇದಾವೆ, ಇವು 3 9 ಇಲ್ಲಿ 3 ಬಿಟ್ಟು ಕೊಡ್ಬೇಕು. 1 2 ಮೂರನೇ ಸಂಖ್ಯೆ ಇಲ್ಲಲ್ಲ, 0 ಹಚ್ಕೊಳ್ಬೇಕು, ಪಾಯಿಂಟ್ ಕೊಟ್ಟಬೇಕು. 0.067 ಘನ ಸಂಖ್ಯೆ ಇದು. 0.003000763. ಈಗ ಏನ್ ಮಾಡಬೇಕು? ಕೂಡ್ಸತ್ತ ಅವರೆಲ್ಲ ಪ್ಲಸ್ ಹೇಳ್ಯಾರ, ಹಾಗಾದ್ರೆ ಇವು 3 ಕೂಡಿಸ್ಬಿಟ್ರೆ ಉತ್ತರ ಮುಗೀತು. ಇಲ್ಲಿ ಏನಿದೆ? 6.7 ಅದ. ಇಲ್ಲಿ ಏನದ? 0 ಪಾಯಿಂಟ್. ನೋಡ್ರಿ, ಪಾಯಿಂಟ್ ನೇರವಾಗಿರೋ ನೋಡ್ಕೊಳ್ಬೇಕು. ಯಾವಾಗಲೂ ದಶಮಾಂಶಗಳನ್ನ ಕೂಡಿಸ್ಕೊಳ್ಬೇಕಾದ್ರೆ 0.67 ಅದ. ಇಲ್ಲಿ 0 ಪಾಯಿಂಟ್ ನೋಡ್ರಿ, 0.067 ಅದ. ಹಿಂಗ ಕೂಡಿಸ್ಕೊಳ್ಬೇಕು ಇದನ್ನ. ಈಗ ಎಷ್ಟು ಬರ್ತ ನೋಡ್ರಿ, ಇಲ್ಲಿ 7ಕ್ಕೆ 7, 7ರ ಮೇಲೆ ಯಾವ ಇಲ್ಲ, ಇವು ಮತ್ತೆ ಹಿಂಗೆ 7 ಹಿಂಗೆ ಕೂಡಿಸಿದ್ರೆ ಇಲ್ಲ, ಇಲ್ಲಿ 0 ಇಲ್ಲಿ 0 ಇರುತ್ತೆ, ಹೌದಾ? ಈಗ ಇಲ್ಲಿ ಏನಾಗುತ್ತೆ? 7 7 1 6 13 ದಶಗ 1 7 13 1 14 ಪಾಯಿಂಟ್ ದಶಗ 1 7 6 1 7 7.437 ಈಸ್ ರೈಟ್ ಆನ್ಸರ್. ಇವು 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 7.437 ಈಸ್ ರೈಟ್ ಆನ್ಸರ್. ಆಯ್ಕೆ ಎಲ್ಲಿದನ? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದನ್ನ ಹಚ್ಕೊಳ್ತಕ್ಕಂಥದ್ದು ಗೊತ್ತಿರ್ಬೇಕಷ್ಟೇ. ಕ್ಲಿಯರ್ ಆಯ್ತು? ಹಾಕಿದ್ರೆ ಇದನ್ನ ಕರೆಕ್ಟಾಗಿ 7.437. ಎಸ್, ಮುಂದಿನ ಕ್ವಶನ್ 7. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು. ನೋಡ್ರಿ, 15 ಜನದಲ್ಲಿ 2ರನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ. ಕನಿಷ್ಠ ನೋಡ್ರಿ, ಇದನ್ನು ಕೂಡ ರೀಸೆಂಟ್ ನಿನ್ನೆ ತಾನೇ ಬಿಡಿಸಿದ್ದೀನಿ. ನಿನ್ನೆ ತಾನೇ ವಿಜೇತದಲ್ಲಿರ್ತಕ್ಕಂಥ ಕ್ವಶನ್ ಸಾಲ್ವ್ ಮಾಡಕ್ಕೆ ಬಿಡಿಸಿನಿ. ಕನಿಷ್ಠ ಒಬ್ಬರಾದ್ರೂ ಮಹಿಳೆಯರು ಇರಬೇಕು. ನೋಡ್ರಿ, ಈ ಕ್ವಶನ್ ಈಗಾಗಲೇ KS ಕ್ವಶನ್ ಪೇಪರ್ಗಳಲ್ಲಿ 4 ಕ್ವಶನ್ಗಳನ್ನು ಪ್ರೊಬಬಿಲಿಟಿ ಆಧಾರದ ಮೇಲೆ ಕ್ವಶನ್ ಕೇಳಿದ್ದಾನೆ. 4 ಕ್ವಶನ್ಗಳನ್ನು. ಇಲ್ಲಿ ಕೂಡ ಪ್ರೊಬಬಿಲಿಟಿ ರಿಲೇಟೆಡ್ ಆಗಿರೋದು 1 ಕ್ವಶನ್ ಕೇಳಿದ್ದಾನೆ. ಟೋಟಲ್ 15 ಜನ ಇದ್ದಾರೆ. ಈ 15 ಜನರಲ್ಲಿ 2ರನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಇದು ಟೋಟಲ್ ಪಾಸಿಬಿಲಿಟಿ. ಯಾವಾಗಲೂ ಸಂಭವನೀಯತೆಯನ್ನು ಪಾಸಿಬಿಲಿಟಿ ಕಂಡುಹಿಡಿಬೇಕಾದ್ರೆ ಟೋಟಲ್ ಪಾಸಿಬಿಲಿಟಿ, ಫೇವರೇಬಲ್ ಪಾಸಿಬಿಲಿಟಿ ನಿನ್ನೆ ಹೇಳಿದೆ ನಾನು, ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ.
ಕೆಳಗಡೆ ಟೋಟಲ್ ಪಾಸಿಬಿಲಿಟಿ. ಇದೊಂದು ಗೊತ್ತಿದ್ದು ಬಿಟ್ರೆ ಸಾಕು ನಿಮಗೆ. ಫೇವರೇಬಲ್ ಪಾಸಿಬಿಲಿಟಿ ಅಂತಂದರೆ ಇಲ್ಲೇ ಒಂದು ಜನ ಆಯ್ಕೆ ಮಾಡಿಕೊಂಡಾಗ ಎಷ್ಟಾಗುತ್ತೆ, ಅಥವಾ ಇಬ್ಬರು ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡಾಗ ಎಷ್ಟಾಗುತ್ತೆ. ಟೋಟಲ್ ಅಂತಂದರೆ 15 ಜನದಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡು ಟೋಟಲ್ 15 ಬರ್ತಲ್ಲ, 15ಕ್ಕೆ ಇಬ್ಬರು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂಭವನೀಯತೆ ಎಷ್ಟು, ಇದು ಟೋಟಲ್ ಪಾಸಿಬಿಲಿಟಿ. ಮೊದಲು ನಾನು ಇಲ್ಲಿ ಟೋಟಲ್ ಪಾಸಿಬಿಲಿಟಿನ ಹಚ್ಕೊಂಡ್ಬಿಡ್ತೀನಿ. ಟೋಟಲ್ ಪಾಸಿಬಿಲಿಟಿ ಎಷ್ಟು, 15 ಜನ ಇದ್ದಾರೆ. 15 ಜನದಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕು, ನಾವು 2 ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದಾನೆ? 15 ಜನದಲ್ಲಿ 2, ಅದು ಹೆಣ್ಣಾದ್ರೂ ಇರ್ಬೋದು, ಗಂಡಾದ್ರೂ ಇರ್ಬೋದು, ಅಥವಾ ಇಬ್ಬರು ಹೆಣ್ಮಕ್ಳಾದ್ರೂ ಇರ್ಬೋದು. ಹಾಗಾದ್ರೆ 15C2 ಇದನ್ನ ಸಂಕ್ಷೇಪಿಸಿದಾಗ ಎಷ್ಟಾಗುತ್ತೆ, 15 × 14. ಇಲ್ಲಿ 2 ಇದೆಲ್ಲ, 2 ಸಂಖ್ಯೆ ಇರಬೇಕು. ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್, 2 × 1, 2 1 2 7 15 7 ಎಷ್ಟಾಗುತ್ತೆ, 105. ಟೋಟಲ್ ಪಾಸಿಬಿಲಿಟಿ 105. ಇದು ಟೋಟಲ್ ಪಾಸಿಬಿಲಿಟಿ. ಇದು ನೆನ್ಪಿಟ್ಕೊಂಡ್ರೆ ಅಷ್ಟೇ. ಇದನ್ನೆಲ್ಲ ಹಚ್ಕೊಳ್ಬೇಕು, ಇಲ್ಲಿ ಕೆಳಗೆ ಹಚ್ಕೊಳ್ಬೇಕು. ಗೊತ್ತಾಯ್ತು? 15 × 14, 2 1 2 7 15 7 105, 7 5 35 5 ಕೆಲ ಬಂತು 3, 7 1 7 3 10. ಇದು ಟೋಟಲ್ ಪಾಸಿಬಿಲಿಟಿ. ಈಗ ನಾವು ಫೇವರಬಲ್ ಪಾಸಿಬಿಲಿಟಿಯನ್ನು ಕಂಡುಹಿಡಬೇಕು. ಇಲ್ಲಿ ಫೇವರಬಲ್ ಪಾಸಿಬಿಲಿಟಿ ಕಂಡುಹಿಡಿಯುವಾಗ ಈ ಇಬ್ಬರನ್ನ ವ್ಯಕ್ತಿ ಮಾಡ್ಬೇಕಂತಿರಲ್ಲ, ಇಬ್ಬರಲ್ಲಿ ಕನಿಷ್ಠ ಒಬ್ಬರು ಹೆಣ್ಮಗಳು ಇರ್ಬೇಕಂತೆ. ಕನಿಷ್ಠ ಒಬ್ಬರು ಅಂತಂದ್ರೆ 5 ಜನದಲ್ಲಿ ಒಬ್ಬರಾದ್ರೂ ಇರ್ಬೋದು, ಅಥವಾ ಇಬ್ಬರಾದ್ರೂ ಇರ್ಬೋದು. ಕನಿಷ್ಠ ಒಬ್ಬರಿಗಿಂತ ಕಡಿಮೆ ಇಬ್ರು ಇರ್ಬೋದಲ್ಲ. ಅವ್ರು ಹೇಳಿದ್ದಾರೆ ಕನಿಷ್ಠ 1 ಅಂದಮೇಲೆ 5ರಲ್ಲಿ ಇಬ್ಬರಿಗಿಬ್ರು ಇರ್ಬೋದು. 5ಅಲ್ಲಿ ಇಬ್ಬರಿಗಿಬ್ರು ಕಮಿಟಿಯಲ್ಲಿ ಇಬ್ಬರಿಗೂ ಲೇಡಿ ಇರ್ಬೋದು. ಕನಿಷ್ಠ ಒಬ್ರು ಅಂತಂದ್ರೆ ಇಬ್ರು ಇರ್ಬೋದು, ಒಬ್ರಿಗಿಂತ ಜಾಸ್ತಿ ಇರ್ಬೋದು. ಯಾವಾಗ ಇಲ್ಲೇ ಒಬ್ರು ಇದ್ರೆ, ಒಬ್ರು ಹೆಣ್ಮಗಳಿದ್ರೆ ಇಬ್ರು ಇರ್ಬೇಕು ತಾನೆ. ಹಾಗಾದ್ರೆ ಒಬ್ಬನ ಯಾರು ಇರಬೇಕು, ಗಣಮಗಿರ್ಬೇಕು. 10 ಜನದಲ್ಲಿ ಒಬ್ಬನ ಗಣಮಗನ ಆಯ್ಕೆ ಮಾಡಬೇಕು. ಇದು ಒಂದು ವಿಧ. ಕ್ಲಿಯರ್ ಆಯ್ತಾ? ನಾವು ಒಬ್ಬ ಹೆಣ್ಮಗಳನ್ನ ತೆಗೆದುಕೊಂಡ್ರೆ ಒಬ್ಬ ಗಣಮಗನ ತೆಗೆದುಕೊಳ್ಬೇಕು ಕನಿಷ್ಠ 1 ಅಂದಾಗ. ಕನಿಷ್ಠ 1 ಅಂತಂದ್ರೆ 2 ಕೂಡ ಹೆಣ್ಮಗಳು ಇರ್ಬೋದು. 2 ಜನ ಕಮಿಟಿಯಲ್ಲಿ 2 ಜನ ಹೆಣ್ಮಕ್ಳಾದ್ರೆ ಗಂಡ್ಮಕ್ಳು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ 10 ಜನದಲ್ಲಿ 0. ಇದನ್ನ ಹಚ್ಕೊಂಡಾದ್ರೆ ಹಚ್ಕೊಳ್ಬೋದು, ಬಿಟ್ಟಾದ್ರೆ ಬಿಡ್ಬೋದು ನೀವು. ಎಸ್, ಈಗ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ. ಇದ್ರ ವ್ಯಾಲ್ಯೂ 5C1 ಅಂದ್ರೆ ಎಷ್ಟು ನಾನು ಹೇಳಿದೀನಿ. 5C1 ಇಲ್ಲಿ 1 ಇತ್ತಂತಂದ್ರೆ ಮೇಲೆ ಏನಿರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ 5 ಇಂಟು ಇಲ್ಲಿ 1 ಇದೆ ಅಂದ್ರೆ ಇಲ್ಲಿ ಮೇಲೆ ಏನಿರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ. 10 ಇಲ್ಲಿ ಎಷ್ಟಾಗುತ್ತೆ, 50 ಬಂತು. ಇದು ವ್ಯಾಲ್ಯೂ ಎಷ್ಟಾಯ್ತು, 50 ಆಯ್ತು. ಹೌದಾ? ಇದನ್ನ ಸಪ್ರೇಟ್ ಮಾಡ್ಕೊಳ್ರಿ. 50 ಆಯ್ತು. ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, 5C2 ಅದ. ಇಲ್ಲಿ 5C2 ಅಂದ್ರೆ ಎಷ್ಟಾಗುತ್ತೆ, ನಾನು ಇಲ್ಲಿ ಹಚ್ಕೊಳ್ಳಿ. 5C2 ಅಂತಂದ್ರೆ 5 × 4. ಇಲ್ಲಿ 2 2 ಸಂಖ್ಯೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, 2 × 1, 2 1 2 2 5 2 ಎಷ್ಟಾಗುತ್ತೆ, 10 ಆಯ್ತು. ಇದ್ರ ವ್ಯಾಲ್ಯೂ 10 ಆಯ್ತು. ಇಂಟು ಇಲ್ಲಿ 0 ಐತೆ ನೋಡಿ, 10C0 ಇತ್ತಂತ. ಇಲ್ಲಿ ಮೇಲೆ ಯಾವುದೇ ಸಂಖ್ಯೆ ಇದೆ, ಇಲ್ಲಿ 0 ಇತ್ತಂದ್ರೆ ಅದ್ರ ವ್ಯಾಲ್ಯೂ 1. ಅದ್ರ ವ್ಯಾಲ್ಯೂ ಎಷ್ಟು, 1. ಹೌದಾ? ನಾನು ಈಗಾಗಲೇ ಬೇಸಿಕ್ ಆಗಿ ಒಳ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಹೌದಾ? ಇದ್ರ ವ್ಯಾಲ್ಯೂ ಎಷ್ಟು, 1. ಈಗ 10 1 ಎಷ್ಟಾಯ್ತು, 10 ಆಯ್ತು. ಇವೆರಡೂ ಬಂದು ನಮಗೆ ಯಾವುದು, ಒಂದು 50, ಇನ್ನು ಒಂದು 10. ಇಲ್ಲೇ ಒಬ್ಬರೇ ಹೆಣ್ಮಗಳು ಇರ್ತಾಳೆ, ಒಬ್ಬ ಪುರುಷ ಇರ್ತಕ್ಕಂಥ ವಿಧಗಳು ಎಷ್ಟು ಸಂಭವನೀಯ ಇರ್ತದವು, ಫೇವರೇಬಲ್ ಪಾಸಿಬಿಲಿಟಿ 50 ಸರಿ ಮಾಡ್ಕೊಳ್ಬೋದು. ಕೇವಲ ಇಬ್ಬರಿಗಿಬ್ರು ಹೆಣ್ಮಗಳಾದ್ರೆ, ಕನಿಷ್ಠ 1 ಮೇಲೆ ಇಬ್ರು ಕೂಡ ಹೆಣ್ಮಕ್ಳು ಇರ್ಬೋದಲ್ಲ, ಇಬ್ಬರಿಗಿಬ್ರು ಹೆಣ್ಮಕ್ಳಾದ್ರೆ ಎಷ್ಟು ಸಾಧ್ಯತೆಗಳದವು, 10 ಸಾಧ್ಯತೆಗಳು. ಟೋಟಲ್ ಎಷ್ಟು ಸಾಧ್ಯತೆಗಳಾದವು, ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು, 60 ಆಯ್ತು. ಇದು ಫೇವರೇಬಲ್ ಪಾಸಿಬಿಲಿಟಿ, ಇದು ಟೋಟಲ್ ಪಾಸಿಬಿಲಿಟಿ. ಈ ಸೂತ್ರ ಪ್ರಕಾರ ಹಚ್ಕೊಂಡಾಗ ಫೇವರೇಬಲ್ ಪಾಸಿಬಿಲಿಟಿ ಎಷ್ಟದ, 60 ಅದ. ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಎಷ್ಟದ, 105 ಅದ. ಇದನ್ನ ಸಂಕ್ಷೇಪಿಸ್ಬಿಡಿ, ಮುಗಿದೋಯ್ತು. 5ರ ಮಗ್ಗೆಯಲ್ಲಿ 5 1 5, 2 ಉಳಿತೆ, 1 ಉಳಿತೆ, 10 ಆಗುತ್ತೆ. 2 5 10, 5 2 10, 5 1 5. ನೆಕ್ಸ್ಟ್ ಮತ್ತೆ 3 ಮಗ್ಗೆಯಲ್ಲಿ ಹೋಗುತ್ತೆ, 3 4 12, 3 7 21. ದ ರೈಟ್ ಆನ್ಸರ್ 4/7 ಇಸ್ ರೈಟ್ ಆನ್ಸರ್. ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಏನೇನು ಇದರಲ್ಲಿ ಕಷ್ಟನೇ ಇಲ್ಲ. ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ದ ರೈಟ್ ಆನ್ಸರ್ 4/7. ಆಯ್ಕೆ ಇದನ್ನ 4/7. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಹೌದಾ? ಸಂಭವನೀಯತೆ ಆಧಾರದ ಮೇಲೆ ಸಿಂಪಲ್ ಆಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 8 ಜನರು ABCDEFGH ಇವರು ವೃತ್ತಾಕಾರದ ಚಿತ್ರದಲ್ಲಿ ತೋರಿಸುವಂತೆ ಕೇಂದ್ರಕ್ಕೆ ಅಭಿಮುಖವಾಗಿ, ಅಂದ್ರೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿರುತ್ತಾರೆ. ಇವರುಗಳು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಆಗ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರೆ,
ನೋಡ್ರಿ ಇವ್ರು ಕೂತಿರ್ತಕ್ಕಂಥ ಪ್ಲೇಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ABCDEFGH 8 ದಿಕ್ಕುಗಳ ಬಗ್ಗೆ ಗೊತ್ತು. ಉ ಈ ಪು ಆದ ನೈಪವ. ಇಲ್ಲಿ ಉತ್ತರಕ್ಕೆ ಯಾರು ಕುಂತಾರೆ? ಎ ಕುಂತಾನೆ, ದಕ್ಷಿಣಕ್ಕೆ ಇ ಕುಂತಾನೆ, ಇದು ಪೂರ್ವಕ್ಕೆ ಸಿ ಕುಂತಾನೆ, ಪಶ್ಚಿಮಕ್ಕೆ ಜಿ ಕುಂತಾನೆ. ಇದು ನಮಗೆ ಗೊತ್ತಿರತಕ್ಕಂಥದ್ದು. ಕ್ವಶನ್ ಏನಂತ ಹೇಳಿದ್ದಾರೆ ನೋಡಿ, 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದರೆ, ಇದು ಗಡಿಯಾರದ ದಿಕ್ಕು, ಕ್ಲಾಕ್ ವೈಸ್, ಇದು ಗಡಿಯಾರ ತಿರುಗತಕ್ಕಂಥದ್ದು. ಗಡಿಯಾರದ ವಿರುದ್ಧ ದಿಕ್ಕಂದ್ರೆ ಈ ಕಡೆ ತಿರುಗಬೇಕು. ಗಡಿಯಾರದ ಈ ಕಡೆ ದಿಕ್ಕಿಗೆ 5ನೇ ಸ್ಥಳಕ್ಕೆ ಅಂದ್ರೆ ಎ ಇಲ್ಲಿದಂತ 5ನೇ ಸ್ಥಳಕ್ಕೆ ಅಂದ್ರೆ 1ನೇ ಸ್ಥಳ, 2ನೇ ಸ್ಥಳ, 3ನೇ ಸ್ಥಳ, 4ನೇ ಸ್ಥಳ, 5ನೇ ಸ್ಥಳಕ್ಕೆ ಇಲ್ಲಿ ಬರ್ತಾನೆ. ಎ ಇಲ್ಲದಂತಾನೆ, ಹಾಗಾದ್ರೆ 5ನೇ ಸ್ಥಳಕ್ಕೆ ಅಂದ್ರೆ ಇಲ್ಲಿ ಬರ್ತಾನೆ, ಇಲ್ಲಿ ಬಂದ ನೋಡ್ರಿ. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 5ನೇ ಸ್ಥಳಕ್ಕೆ ಎ ಇಲ್ಲದ 5ನೇ ಸ್ಥಳಕ್ಕೆ ಅಂತಾರ 1ನೇ ಸ್ಥಳ, 2ನೇ ಸ್ಥಳ, 3ನೇ ಸ್ಥಳ, 4, 5ನೇ ಸ್ಥಳಕ್ಕೆ ಇಲ್ಲಿ ಬಂದೆ. ಎ ಇಲ್ಲಿ ಬಂದ್ರೆ ಅವನಿಂದ ಯಾರು ಇರ್ತಾರೆ? ಬಿ ಇರ್ತಾನೆ, ಅವನಿಂದ ಸಿ ಇರ್ತಾನೆ, ಅವನಿಂದ ಡಿ ಇರ್ತಾನೆ, ಅವನಿಂದ ಇ ಇರ್ತಾನೆ, ಅವನಿಂದ FGH. ಈಗ ಅವ್ರವ್ರ ಪ್ಲೇಸ್ ಗೊತ್ತಾದ ನಿಮಗೆ. ಎ ಇಲ್ಲದನೆ ಆಗ್ನೇಯ, ಇ ಇಲ್ಲದನೆ ವಾಯುವ್ಯ. ಅವ್ರವ್ರ ಪ್ಲೇಸ್ ನಿಮಗೆ ಇದು ಚಿತ್ರ ನೋಡೋದ್ ಮುಖಾಂತರ ಗೊತ್ತಾತವು. ಎಸ್, ಇಲ್ಲೇ ಸ್ವಲ್ಪ ನಿಮಗೆ ಎಡವಟ್ಟಾಗಬಹುದು. ಯಾಕಂತ ಕೇಳಿದ್ರೆ ಅಭಿಮುಖ ಅಂತ ಇದೆ. ಈಗಲೇ ನಾವು ಎಫ್ ಕ್ಕೆ ಅಭಿಮುಖ, ಕೇಂದ್ರಕ್ಕೆ ಅಭಿಮುಖ ನೋಡ್ರಿ. ಎಫ್ ಈ ಕಡೆ ಮುಖ ಮಾಡಿರ್ತಾನೆ, ಈ ಕೇಂದ್ರಕ್ಕೆ ಅಭಿಮುಖ, ಡಿ ಕೇಂದ್ರಕ್ಕೆ ಅಭಿಮುಖ ಅಂದ್ರೆ ಅಪೋಸಿಟ್ ಇರ್ತಾನೆ ಅಂತ ಅರ್ಥ. ಆ ಮುಖ ನಮಗೆ ಅಭಿಮುಖ ಅಂದ್ರೆ ಎದುರಿದೆ ಅಂತ ಅರ್ಥ. ಎಸ್, ಇಲ್ಲಿ ನೋಡಿ ಕ್ವಶನ್ ಈಗ ಕೊಟ್ಟ ಆಯ್ಕೆಗಳಲ್ಲಿ ಏನಂತಿದೆ ಹೇಳಿದರೆ, ಎಯು ಆಗ್ನೇಯಕ್ಕೆ ಅಭಿಮುಖವಾಗಿದ್ದಾನೆ ಅಂತ ಇದೆ. ಅಂದ್ರೆ ಎ ಆಗ್ನೇಯಕ್ಕೆ ಅಪೋಸಿಟ್ ನಿಂತಾನಂತ ಅರ್ಥ ಆಯ್ತು. ಎ ಆಗ್ನೇಯಕ್ಕೆ ಅಪೋಸಿಟ್ ನಿಂತಾನೆ, ಎ ಇಲ್ಲದಾನೆ ವಾಯುಕ್ಕೆ ಅಪೋಸಿಟ್ ಅದ. ನಾವು ನೋಡಿದ್ರೆ ಎ ವಾಯು ಈ ಕಡೆ ನಂತರ ವಾಯು ಈ ಕಡೆ, ವಾಯುವಿಗೆ ಈ ಕಡೆ ಫೇಸ್ ಮಾಡಿದ್ರೆ ಅವನು ಆ ಮುಂದಿರ್ತಕ್ಕಂಥದ್ದು ಯಾವ ದಿಕ್ಕು? ವಾಯುವ್ಯ ಆಗುತ್ತೆ. ವಾಯುವ್ಯ ತಾನೆ ಇದು. ಎಸ್, ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಒಂದನೇದ್ದು ತಪ್ಪಾಗುತ್ತೆ. ಮುಗಿತಾ? ಎರಡನೇದ್ದು ಏನಿದೆ? ಸಿಯು ಪಶ್ಚಿಮಕ್ಕೆ ಅಭಿಮುಖವಾಗಿದ್ದಾನೆ. ಸಿ ಎಲ್ಲದನ್ನ ಸಿ, ಇದು ಪಶ್ಚಿಮನ, ಇದು ಪಶ್ಚಿಮ, ಇದು ಈಶಾನ್ಯಕ್ಕೆ ಅಭಿಮುಖವಾಗಿದ್ದಾನೆ. ಹೌದಾನೆ? ಅದು ಕೂಡ ತಪ್ಪು. ಮೂರನೇದ್ದು ಇಯು ಈಶಾನ್ಯಕ್ಕೆ ಅಭಿಮುಖವಾಗಿದ್ದಾನೆ. ಇಯು ಈಶಾನ್ಯ, ಇದು ಈಶಾನ್ಯಕ್ಕೆ ಅಭಿಮುಖ ಅಂದ್ರೆ ಇವನು ಈ ಕಡೆ ಮುಖ ಮಾಡಿದ್ರೆ ಇದು ಈಶಾನ್ಯ ಆಗ್ಬೇಕಾಗಿತ್ತು, ಇದು ಆಗ್ನೇಯದ. ಹಾಗಾದ್ರೆ ಅದು ಕೂಡ ತಪ್ಪು. ನಾಲ್ಕನೇದ್ದು ಜಿಯು ಉತ್ತರಕ್ಕೆ ಅಭಿಮುಖವಾಗಿದ್ದಾನೆ. ಜಿಯು ಉತ್ತರಕ್ಕೆ ಅಭಿಮುಖ ಇಲ್ಲ, ಇದು ನೈಋತ್ಯ. 4ಕ್ಕೆ 4 ತಪ್ಪಲ್ಲ. ಹಾಗಾದ್ರೆ ಇದು ಏನಾಗಬೇಕಾಗಿತ್ತಂತಿದ್ರೆ ಅವರ ಸ್ಥಳ ಯಾವ ದಿಕ್ಕಿಗಿದೆ, ಅವ್ರು ನಿಂತಿರ್ತಕ್ಕಂಥ ಸ್ಥಳ ಯಾವ ದಿಕ್ಕು. ಈಗ ಎಯು ಯಾವ ದಿಕ್ಕಿನಲ್ಲಿದ್ದಾನೆ ಅದು ಬೇಕು ನಮಗೆ. ನೆಕ್ಸ್ಟ್ ಕೆಳಗಡೆ ಎರಡನೇ ಸಿ ಯಾವ ದಿಕ್ಕಿಗೆ, ದಿಕ್ಕು ಅವ್ರದ್ದು ಇರ್ತಕ್ಕಂಥ ದಿಕ್ಕು ಅಭಿಮುಖ ಬೇಡ, ಅವ್ರು ಇರ್ತಕ್ಕಂಥ ಫೇಸ್ ಯಾವ ದಿಕ್ಕು. ಈಗ ನೋಡ್ರಿ ಎ ಇದೆ, ಎಯು ಆಗ್ನೇಯ ದಿಕ್ಕಿನಲ್ಲಿದ್ದಾನೆ. ಎಸ್, ಕರೆಕ್ಟ್, ಇದು ಆಗ್ನೇಯ ದಿಕ್ಕು ತಾನೆ. ಎಯು ಆಗ್ನೇಯ ದಿಕ್ಕಿನಲ್ಲಿದ್ದಾನೆ, ಅದೇ ಉತ್ತರ. ನೆಕ್ಸ್ಟ್ ಅದು ನೋಡೋಣ, ಮತ್ತೆ ಮುಂದಿರ್ತಕ್ಕ 3 ಅದೇ ರೀತಿ ಬರಬೇಕಲ್ಲ. ಸಿಯು ಪಶ್ಚಿಮದಲ್ಲಿದ್ದಾನೆ, ಇಲ್ಲ, ಸಿಯು ನೈಋತ್ಯದಲ್ಲಿದ್ದಾನೆ. ಹಾಗಾದ್ರೆ ಎರಡನೇದು ತಪ್ಪು. ಮೂರನೇದು ಇಯು ಈಶಾನ್ಯದಲ್ಲಿದ್ದಾನೆ, ಇಲ್ಲ, ಇಯು ವಾಯುವ್ಯದಲ್ಲಿದ್ದಾನೆ. ಹೌದಾ? ನೆಕ್ಸ್ಟ್ ಜಿಯು ಉತ್ತರಕ್ಕೆ ಇದ್ದಾನೆ, ಉತ್ತರದಲ್ಲಿದ್ದಾನೆ. ಯಾರು? ಜಿ ಇಲ್ಲ, ಜಿ ಇಲ್ಲದಾನೆ, ಜಿ ಈಶಾನ್ಯದಲ್ಲಿದ್ದಾನೆ. ಅವ್ರ ಫೇಸ್ ಅನ್ನ ಕೊಟ್ಟಿದ್ದಾರೆ, ಅವ್ರು ಇರ್ತಕ್ಕಂಥ ಪ್ಲೇಸ್. ಹಾಗಾದ್ರೆ ಎಯು ಆಗ್ನೇಯದಲ್ಲಿದ್ದಾನೆ, ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 9. ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪೆನ್ ಮೈನಸ್ ಟ್ಯಾನ್ ಅನ್ನು 0 ಎಂದು ಬರೆದರೆ ಡೆನ್ ಮೈನಸ್ ಕೋಬ್ ಅನ್ನು ಯಾವ ಕೋಡನ್ನು ಬಳಸಿ ಬರೆಯಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಪೆನ್ ಮೈನಸ್ ಟ್ಯಾನ್ PEN ಮೈನಸ್ TAN ಇಸ್ ಈಕ್ವಲ್ ಟು 0 ಆದರೆ DEN ಮೈನಸ್ COB ಇಸ್ ಈಕ್ವಲ್ ಟು ಏನಾಗುತ್ತೆ? ಹೆಂಗಿರ್ಬೋದು ಇದು? ಎಸ್, ನಾವು ಮೊದಲು ಮಾಡ್ತಕ್ಕಂಥದ್ದು ಅವುಗಳ ಸ್ಥಾನ ಸಂಖ್ಯೆಗಳು ಏನೇನಿದಾವೆ ನೋಡ್ಕೊಳ್ತೀವಿ. ನಾವು ಈಸಿಯಾಗಿ ಕಂಡಿಡ್ಲಿಕ್ಕೆ ಹೇಳಿದ್ದನ್ನು ನಾವು ಹೇಳಿದ್ದೀನಿ. ಯಾವುದು? ಇಜೋಟಿ ಅಂತಕ್ಕಂಥ ನೆನ್ಪಿಡಬೇಕು. ಇಜೋಟಿ, ಇದ್ರ ಸ್ಥಾನ 5, ಇದ್ರ ಸ್ಥಾನ 10, ಇದ್ರ ಸ್ಥಾನ 15, ಇದ್ರ ಸ್ಥಾನ 20, ಇದ್ರ ಸ್ಥಾನ 25. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈಸಿಯಾಗಿ ಗೊತ್ತಾತ ನಮಗೆ. ಎಸ್, ಈಗ ನೋಡ್ರಲ್ಲೇ ಪಿ ಅದ, ಪಿದ ಸ್ಥಾನ ಏನಿರ್ಬೋದು? ಪಿ ನೋಡ್ರಿ, MN O ಆದ ತಕ್ಷಣ ಪಿ ಬರುತ್ತೆ. O 15 ಇದ್ರೆ ಪಿ 16 ಆಯ್ತು. ಪ್ಲಸ್ ಇ ಎಷ್ಟದ? 5 ಅದ. ಪ್ಲಸ್ ಎನ್ ಎಲ್ಲಿ ಬರುತ್ತೆ? MN ಆದ ತಕ್ಷಣ ಓ ನೋಡ್ರಿ, ಎನ್ ಆದ ತಕ್ಷಣ ಓ, ಇದು 15 ಅಂದ್ರೆ ಇದರಿಂದ ಅದ, ಅದು 14 ಆಯ್ತು.
ಆಯ್ತಾ? ಎಸ್. ಈಗ ಇವೆರಡು ಕೂಡಿಸೋಣ, ಇವೆಲ್ಲ 3 ಕೂಡಿಸೋಣ. ಎಷ್ಟು ಆಯ್ತು ನೋಡ್ರಿ? 16 1 14 30, 30 1 5 35 ಆಯಿತು. ಎಸ್. ಇದ್ರದ್ದು ನೋಡೋಣ. ಇಲ್ಲಿ ಮೈನಸ್ ಇದೆ ಅಂದಮೇಲೆ 35, ಇದು ಕೂಡ 35 ಆಗಬೇಕು. ಟಿ ಎಷ್ಟದ? ಟಿ 20 ಅದ ನೋಡ್ರಿ, ಟಿ 20 ಅದ. ಮೈನಸ್ ಹಚ್ತೀನಿ ಇಲ್ಲಿ, ಇದು ಸಪ್ರೇಟ್ ಬೇರೆ, ಸಪ್ರೇಟ್ 20 ಅದ. ಏದೆಷ್ಟು? 1 ಪ್ಲಸ್ ಎನ್ ಎಷ್ಟು? ಎನ್ ಈಗಾಗಲೇ ಇಲ್ಲ ಹಚ್ಚಿದಿಲ್ಲ, ಎನ್ 14. ಹೌದು ತಾನೆ? ಈಗ ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ? 20 1 10 30 34, ಇದು ಒಂದು ಕೂಡಿಸಿದ್ರೆ ಎಷ್ಟಾಯ್ತು? 35 ಆಯ್ತು. ಹಾಗಾದ್ರೆ 35 ಎಷ್ಟು ಬಂತು? ಇಸ್ ಈಕ್ವಲ್ ಟು 0 ಬಂತು. ಹಾಗಾದ್ರೆ ಈ ಸಂಖ್ಯೆ ಸ್ಥಾನ ಸಂಖ್ಯೆ, ಈ ಸಂಖ್ಯೆ ಸ್ಥಾನ ಸಂಖ್ಯೆನ ಮೈನಸ್ ಮಾಡಿದ್ರೆ 0 ಬರುತ್ತೆ. ಇದು 35, ಇದು 35 ಬಂತು, 0 ಬಂತು. ಎಸ್. ಇದೇ ಕೋಡನ್ನು ಬಳಸ್ಬೇಕು ನಾವು ನೆಕ್ಸ್ಟ್ ಇದರಲ್ಲಿ. ಏನ್ ಮಾಡ್ಬೇಕೀಗ? ಡಿ ಸ್ಥಾನ ಎಷ್ಟು? 4 ಪ್ಲಸ್ ಈದ ಸ್ಥಾನ ಎಷ್ಟು? 5 ಪ್ಲಸ್ ಎನ್ನದ ಸ್ಥಾನ ಎಷ್ಟು? 14. ಕೂಡಿಸಿದ್ರೆ ಎಷ್ಟಾಗುತ್ತೆ? 14 1 4 18 18 5 23 ಆಯಿತು. ಮೈನಸ್ ಈಗಿದ್ರದ್ದು ಸಿದ ಸ್ಥಾನ ಎಷ್ಟು? 3 ಎ ಬಿ ಸಿ. ಓದ ಸ್ಥಾನ ಎಷ್ಟು? 15. ಬಿದ ಸ್ಥಾನ ಎಷ್ಟು? 2. ಹೌದು ತಾನೆ? ಇದು ಸಪ್ರೇಟ್, ಇದು ಸಪ್ರೇಟ್, ಕೂಡಿಸ್ಕೊಳ್ಬೇಕು, ಮೈನಸ್ ಮಾಡಬೇಕು. ಸಿದು 3, ಓದು 15 ಇಲ್ಲಿ ಬಂದಿದ್ದಿಲ್ಲ. ಎಸ್. ಬಿದು 2, ಇದು ಎಷ್ಟಾಯ್ತು ನೋಡ್ರಿ? 3 5 15 15 1 5 20 ಆಯ್ತು. ಈಗ 23ರಲ್ಲಿ 20 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? 3 ಬರ್ತಾನೆ. ಹಾಗಾದ್ರೆ ಇದು ರೈಟ್ ಆನ್ಸರ್. 3 ಈಸ್ ರೈಟ್ ಆನ್ಸರ್. ಸಿಂಪಲ್. ಆಯ್ಕೆಯಲ್ಲಿ ಇದನ್ನ 3. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡ್ರಿ. ಸಿಂಪಲ್ ಅದ. ಕ್ಲಿಯರ್? ಇದಕ್ಕೆಲ್ಲರೂ 3 ಹಾಕಿದ್ದೀರಾ? 3 ರೈಟ್ ಆನ್ಸರ್ ಮಾಡಿದಿರಾ? ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ 10. ಕೊಟ್ಟಿರುವ ಚಿಹ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿನ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಯಾವುದು? ಈ ಒಂದು ಚಿತ್ರದಲ್ಲಿ ಇಲ್ಲಿ ಒಂದು ಅಲ್ಫಾಬೆಟ್ ಬರಬೇಕಾಗಿತ್ತು. ಇಲ್ಲಿ ಎಲ್ ಅದ, ಇಲ್ಲಿ ಎಸ್ ಅದ, ಇಲ್ಲಿ ಪಿ ಅದ, ಇಲ್ಲಿ ಒಂದು ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಬರಬೇಕಾಗಿತ್ತು, ಬಂದಿಲ್ಲ. ಏನು ಬರುತ್ತೆ? ಇಲ್ಲಿ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಅಲ್ಫಾಬೆಟ್ಗೆ ಇಲ್ಲಿರ್ತಕ್ಕಂಥ ನಂಬರ್ಸ್ ಯಾವ ರೀತಿ ಸಂಬಂಧ ಅದ, ಅದೇ ರೀತಿ ಇಲ್ಲಿರ್ತಕ್ಕಂಥ ಅಲ್ಫಾಬೆಟ್ಗೆ ಇಲ್ಲಿ ಯಾವ ರೀತಿ ಸಂಬಂಧ ಅದ, ಎಲ್ಲ ಕೂಡ ಸೇಮ್ ಇರಬೇಕು. ಹಾಗಾದ್ರೆ ಯಾವ ರೀತಿ ಸಂಬಂಧದಲ್ಲದ ನೋಡ್ಕೊಳ್ಬೇಕು. ಹಾಗಾದ್ರೆ ಮುಂಚೆ ಹೇಳಿದ್ದೆ ನಾನು, ಅವುಗಳ ಸ್ಥಾನ ಸಂಖ್ಯೆಗಳು ಇಜೋಟಿ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಅವುಗಳ ಸ್ಥಾನ ಸಂಖ್ಯೆಗಳು ಗೊತ್ತಾಗ್ತವು. ನೋಡೋಣ, ಅದು ಒಂದು ವೇದಲ್ಲಿ ನೋಡೋಣ. ಅದು ಸಿಕ್ತು ಸರಿ, ಸಿಲ್ಕರ್ ಬೇರೆ ಇರ್ತಕ್ಕಂಥ ದಾರಿ ನೋಡ್ಕೊಳ್ಬೇಕು. ಈಗ ಎಲ್ಲದ ಸ್ಥಾನ ಸಂಖ್ಯೆ ಏನು? ಎಲ್ಲೆಲ್ಲಿ ಬರುತ್ತೆ? ಜೆ ಬಾದ್ಮೇಲೆ ಜೆ ಕೆ ಎಲ್, ಜೆ ಕೆ ಎಲ್. ಜೆ ಎಷ್ಟದ? 10 11 12. ಹಾಗಾದ್ರೆ ಎಲ್ಲದ ಸ್ಥಾನ ಎಷ್ಟಾಯ್ತು? 12 ಆಯ್ತು. ಹಾಗಾದ್ರೆ 3 ಕೂಡಿಸ್ರಿಗೆ ಎಷ್ಟಾಯ್ತು ನೋಡ್ರಿ? 5 3 8 4 12. ಎಸ್ ಬಂತಲ್ಲ? ಎಸ್ ಇರ್ಬೋದು, ಇದು ಒಂದು ದಾರಿ. ನೆಕ್ಸ್ಟ್ ಅದೇ ಸಂಬಂಧ ಇದಕ್ಕೂ ಕೂಡ ಇರಬೇಕು. ಎಸ್ ದ ಸ್ಥಾನ ಸಂಖ್ಯೆ ಎಷ್ಟು? ಎಸ್ ಆನಂತರ ಟಿ. ಇಲ್ಲಿ 20 ಐತಂದ್ರೆ ಎಸ್ ದ ಸ್ಥಾನ ಸಂಖ್ಯೆ ಏನಾಯ್ತು? 19. ಈಗ ಇವು 3 ಕೂಡಿಸ್ರಿ, 6 4 10 1 9. ಎಸ್, ಇದು ಕೂಡ ಬಂತು. ಯಾವಾಗ ಇವೆರಡು ಬಂದು ಇದು ಕೂಡ ಬರಬೇಕು. ಪಿ ಎಲ್ಲಿ ಅದ ನೋಡ್ರಿ? MNOP. ಓ ಆದ ನಂತರ ಪಿ. ಇಲ್ಲಿ 15 ಅಂದರೆ ಇದೆಷ್ಟಿರುತ್ತೆ? 16 ಇರುತ್ತೆ. ಹಾಗಾದ್ರೆ ಇವು 3 ಕೂಡಿಸ್ರಿ, 8 1 9 9 1 6 17. ಇದು ಕೂಡ ಬಂತು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಯಾವ ಸಂಖ್ಯೆ ಬರುತ್ತೆ ಅದೇ ಸ್ಥಾನ ಸಂಖ್ಯೆ ಅಲ್ಫಾಬೆಟ್ ಬರುತ್ತೆ. ಹಾಗಾದ್ರೆ 8 2 10 3 13ನೇ ಸಂಖ್ಯೆ ಯಾವುದಿದೆ ನೋಡ್ರಿ? 13ನೇ ಸಂಖ್ಯೆ ಯಾವುದಿದೆ ಅದೇ ಬರುತ್ತೆ. 12ನೇ ಸಂಖ್ಯೆ ಎಲ್ಲಿದೆ ತಾನೆ? ಹಾಗಾದ್ರೆ ಮುಂದಿರ್ತಕ್ಕಂಥದ್ದು ಯಾವುದು? ಎಲ್ಲ ನಂತರ ಎಂ. ಹಾಗಾದ್ರೆ ಈ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವುದು? ಎಂ ಈಸ್ ರೈಟ್ ಆನ್ಸರ್. 8 2 10 13ನೇ ಸಂಖ್ಯೆ ಯಾವ್ದು ಬರುತ್ತೆ? ಎಂ ಬರ್ತಲ್ಲ. ಹಾಗಾದ್ರೆ ಖಾಲಿ ಸ್ಥಾನದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ ಎಂ ಈಸ್ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 11. 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡು ಬರುತ್ತದೆ. ಹಾಗಾದ್ರೆ 10 ಸಂಖ್ಯೆಗಳ ಸರಾಸರಿ ಎಷ್ಟು? ಸರಿಯಾದ ಸರಾಸರಿ ಎಷ್ಟು ನೋಡ್ರಿ? 10 ಸಂಖ್ಯೆ ಇದಾವೆ, ಅದರ ಎವರೇಜ್ ಕಂಡಿಡಿದರೆ 40 ಅಂತೆ. 10 ಸಂಖ್ಯೆಗಳ ಎವರೇಜ್ ಎಷ್ಟು? 40 ಅಂತ ಕಂಡುಹಿಡಿದು ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಒಂದು ಏನು ಮಿಸ್ಟೇಕ್ ಮಾಡಿದ್ದಾರೆ ಗೊತ್ತಾ? ಏನು ಮಿಸ್ಟೇಕ್ ಮಾಡಿದ್ದಾರೆ? 18ರ ಬದಲಾಗಿ 81 ಅಂತ ಸೇರಿಸಿಬಿಟ್ಟಿದ್ದಾರೆ. 81 ಅಂತ ಓದಿದ್ದಾರೆ 18ರ ಬದಲಾಗಿ. ನೆಕ್ಸ್ಟು 21ರ ಬದಲಾಗಿ 12 ಅಂತ ಓದಿಬಿಟ್ಟಿದ್ದಾರೆ.
18ರ ಜಾಗದಲ್ಲಿ 81, 21ರ ಜಾಗದಲ್ಲಿ 12 ಸೇರಿಸಿಕೊಂಡು ಎವರೇಜ್ ಕಂಡಿಡಿದರೆ 40% ಆಗಿದೆ. 40 ಎವರೇಜ್ ಬಂದದ. ಹಾಗಾದ್ರೆ ಇವೆಲ್ಲ ನೋಡ್ರಿ, ಇವುಗಳ ಜಾಗದಲ್ಲಿ ಇವು ಕುಂತ್ಕೊಂಡಾಗ 40% ಇದು 40 ಸರಾಸರಿ ಆಗ್ಯದ. ಇವು ಸೇರಿದಾವೆ ಇದರಲ್ಲಿ, ಇವುಗಳ ಮೊತ್ತ ಸೇರಿದೆ ಇದರಲ್ಲಿ. ಹಾಗಾದ್ರೆ ಇವೆರಡರ ಮೊತ್ತ ಎಷ್ಟಾಗುತ್ತೆ ನೋಡ್ರಿ, 18 1 81 1 12 ಎಷ್ಟಾಗುತ್ತೆ, 93 ಮೊತ್ತ ಆಯ್ತು ಇವೆರಡರದ್ದು. ಹಾಗಾದ್ರೆ ಇವೆರಡರ ಮೊತ್ತ ಎಷ್ಟಾಗುತ್ತೆ, 39 ಮೊತ್ತ ಆಯ್ತು. 39 ಸೇರ್ಬೇಕಿತ್ತು, ಅವುಗಳ ಸ್ಥಾನದಲ್ಲಿ 93 ಸೇರಿದ ಮೇಲೆ 40 ಎವರೇಜ್ ಆಯ್ತು. ಹಾಗಾದ್ರೆ ಎಷ್ಟು ಮೊತ್ತ ಜಾಸ್ತಿ ಸೇರಿಕೊಂಡದ, ಈ 10 ಸಂಖ್ಯೆಗಳಲ್ಲಿ 40 ಎವರೇಜ್ ಆಗ್ಬೇಕಾದ್ರೆ ಎಷ್ಟು ಮೊತ್ತ ಜಾಸ್ತಿ ಸೇರಿದಂದ್ರೆ 13ರಲ್ಲಿ 9 ಹೋದ್ರೆ 4 ದಸ್ಗ 1, 9ರಲ್ಲಿ 4 ಹೋದ್ರೆ 5, 54 ಮೊತ್ತ ಜಾಸ್ತಿ ಸೇರಿದ. ಇದರಲ್ಲಿ 40 ಎವರೇಜ್ ಬರಬೇಕಾದ್ರೆ, 40 ಎವರೇಜ್ ಬರಬೇಕಾದ್ರೆ 54 10 ಸಂಖ್ಯೆಗಳು ಸೇರಿದಾಗ 54 ಮೊತ್ತ ಜಾಸ್ತಿ ಸೇರಿದ. ಕೇವಲ 2 ಸಂಖ್ಯೆಗಳಲ್ಲಿ ಮಾತ್ರ ಎವರೇಜ್ ಜಾಸ್ತಿ ಆಗ್ಯದ. ಹಾಗಾದ್ರೆ ಈ 54 ಮೊತ್ತ ಜಾಸ್ತಿ ಆಗಿದ ಮೇಲೆ, ಜಾಸ್ತಿ ಸೇರಿದ ಮೇಲೆ ಈ 54 ಮೊತ್ತವನ್ನು ಮೈನಸ್ ಮಾಡ್ಬೇಕು. ನಮಗೆ ಸರಿಯಾದ ಸಿಗಬೇಕಂತಂದ್ರೆ 54 ಮೊತ್ತ ಮೈನಸ್ ಸಿಕ್ಕಾಗ 18 ಮತ್ತು 21 ಆಗುತ್ತೆ, ಅಂದ್ರೆ 39 ಆಗುತ್ತೆ. ಈ 54 ಅಂದ್ರೆ 54ಅನ್ನ ಈ 10 ಸಂಖ್ಯೆಗಳಿಗೆ ಡಿವೈಡ್ ಮಾಡ್ಬೇಕೀಗ. 54ಅನ್ನ 10 ಸಂಖ್ಯೆಗಳಿಗೆ ಡಿವೈಡ್ ಮಾಡಿದ್ರೆ ಎಷ್ಟೈತಿಲ್ಲ, ಒಂದು 0 ಐತಿಲ್ಲ. ಹಾಗಾದ್ರೆ 5.4 ಅನ್ನ ಎವರೇಜ್ ಅಲ್ಲಿ ಮೈನಸ್ ಮಾಡಬೇಕು. 40% 40 ಎವರೇಜ್ ಇಲ್ಲ, ಆ 40 ಎವರೇಜ್ ಅಲ್ಲಿ 5.4 ಎವರೇಜ್ ಅನ್ನ ಮೈನಸ್ ಮಾಡಿದ್ರೆ ನಿಜವಾದ ಎವರೇಜ್ ಸಿಗುತ್ತೆ. ಇಲ್ಲಿ ಎಷ್ಟಾದ 40 ಎವರೇಜ್ ಅದ. 40 ಎವರೇಜ್ ಅದ. ಇಲ್ಲಿ ಪಾಯಿಂಟ್ ಯಾಕೆ ಹಚ್ಚಿದ್ರೆ ಪಾಯಿಂಟ್ ಇರೋದಕ್ಕೋಸ್ಕರ ಪಾಯಿಂಟ್ ಹಚ್ಕೊಂಡು ಇಲ್ಲಿ 5.4 ಪಾಯಿಂಟ್ ಇಸಿದ ಪಾಯಿಂಟ್ 4. ಈಗ ಇದನ್ನ 5.4 ಎದಕ್ಕೆ ತೆಗಿತಾ ಇದೀವಿ, ಅಷ್ಟು ಜಾಸ್ತಿ ಅದ. ಇಲ್ಲಿ 93 ಮತ್ತು 39ಕ್ಕಿಂತ ಜಾಸ್ತಿ ಅದ. 39ಕ್ಕಿಂತ ಎಷ್ಟು ಜಾಸ್ತಿ ಇಲ್ಲ, 54 ಜಾಸ್ತಿ ಅದ. 54 ಅಂದ್ರೆ 10 ಸಂಖ್ಯೆಗಳು ಹೊಡೆದಾಕಿದ್ರೆ ಎಷ್ಟಾಗುತ್ತೆ, 5.4 ಆಗುತ್ತೆ. ಅವಾಗ 40.00 5.4 ಅನ್ನು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 0ದಲ್ಲಿ 4 ಹೋಗಲ್ಲ, 10ರಲ್ಲಿ 4 ಹೋದ್ರೆ 6, ಈ ಪಾಯಿಂಟು ಈಗಿಲ್ಲ ದಸ್ಗ 1 ಕೊಟ್ವಿ, 10ರಲ್ಲಿ 6 ಹೋದ್ರೆ 4, ದಸ್ಗ 1, 4ರಲ್ಲಿ 1 ಹೋದ್ರೆ 3. ಸರಿಯಾದ ಎವರೇಜ್ 34.6 ಇಸ್ ರೈಟ್ ಆನ್ಸರ್. ಎಷ್ಟು, 34.6. ಎಸ್, ಆಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. 34 ಸರಿಯಾಗಿರ್ತಕ್ಕಂಥ ಸರಾಸರಿ 34.6 ಇಸ್ ರೈಟ್ ಆನ್ಸರ್. ಮುಂದಿನ ಕ್ವಶನ್ 12. ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡಿನಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂತಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ನಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು? ಕ್ವಶನ್ ನೋಡಿದ್ರೆ ಇದೇನು ಬೇರೆ ಟೈಪ್ ಇರ್ಬೋದು ಅಂತ ಅನ್ಕೊಳ್ತೀವಿ, ಎಸ್ಕಲೇಟರ್ ಆಧಾರದ ಮೇಲೆ. ಬಟ್ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂತ ಹೇಳಿದ್ರೆ, ನದಿ ಪ್ರವಾಹಗಳು ಮತ್ತು ದೋಣಿಗಳು, ಬೋಟ್ ಅಂಡ್ ಸ್ಟ್ರೀಮ್ಸ್, ಆ ಬೇಸ್ಡ್ ಕ್ವಶನ್. ಎಸ್ಕಲೇಟರ್ ಹಿಂಗೆ ಕೆಳಗೆ ಇಳಿತಾ ಇದೆ, ಕೆಳಗಡೆ ಮೇಲಿಂದ ಕೆಳಗಡೆ ಇಳಿತಾ ಇದೆ, ನೀರು ಕೆಳಗಡೆ ಹರಿತಾ ಇದೆ. ಕೆಳಗಡೆ ಇರ್ತಕ್ಕಂಥ ಅಂದ್ರೆ ಕೆಳಮುಖವಾಗಿ ನೀರು ಹರಿತಾ ಇರುತ್ತೆ. ಅದೇ ರೀತಿಯಾಗಿ ಎಕ್ಸಲೇಟರ್ ಕೂಡ ನೀರು ಕೆಳಗಡೆ ಇಳಿತಾ ಇರುತ್ತೆ. ಮೇಲೆ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಯಿಂದ ಬರ್ತಕ್ಕಂಥ ವ್ಯಕ್ತಿ ನಡ್ಕೊ ಸ್ಟೆಪ್ಸ್ ಇಳಿತಾ ಇರಬೇಕು. ಎಕ್ಸಲೇಟರ್ನು ಕೂಡ ಇಳಿತಾ ಇರುತ್ತೆ, ಅವನು ಕೂಡ ಸೆಕೆಂಡ್ಗೆ 4 ಸ್ಟೆಪ್ಸ್ ಬರ್ತಾ ಇದ್ದಾನೆ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಬಂದು ಮುಟ್ತಾನೆ, 15 ಸೆಕೆಂಡಲ್ಲಿ ಮುಟ್ತಾನೆ, ಕೆಳಗಡೆ ಬರ್ತಾನೆ. ಮತ್ತೆ ಅದೇ ವೇಗದಲ್ಲಿ ಅದೇ ರೀತಿ ಅದೇ ಎಕ್ಸಲೇಟರ್ಗೆ ಹೋಗ್ಬೇಕು. ಮತ್ತೆ ಬಾಜು ಇನ್ನೊಂದಿರ್ತಲ್ಲ, ಅದಕ್ಕೆಲ್ಲ ಅಂದ್ರೆ ನೀರಿಗೆ ವಿರುದ್ಧವಾಗಿ ಹೋಗ್ಬೇಕು. ಎಸ್ಕಲೇಟರ್ಗೆ ಕೆಳಗೆ ಬರ್ತಾ ಇರುತ್ತೆ, ಇವನು ಮೇಲೆ ಇರಬೇಕು. ಅವಾಗ ಕೆಳಗೆ ಬರ್ತಾ ಇರುತ್ತೆ, ಇವನು ಸೆಕೆಂಡ್ಗೆ 4 ಹೆಜ್ಜೆ ಮುಂದೆ ಹೋಗ್ತಾ ಇರ್ತಾನೆ. ಅದು ಎಷ್ಟು ಸೆಕೆಂಡ್ ಬರ್ತಾ ಇದೆ ಗೊತ್ತಿಲ್ಲ, ಅದ್ರ ಸ್ಪೀಡ್ ಗೊತ್ತಿಲ್ಲ ನಮಗೆ. ನೀರಿನ ಸ್ಪೀಡ್ ಗೊತ್ತಿಲ್ಲ, ಇಲ್ಲ ಎಸ್ಕಲೇಟರ್ನ ಸ್ಪೀಡ್ ಗೊತ್ತಿಲ್ಲ, ಹೌದಾ? ಅದ್ರ ಸ್ಪೀಡ್ ಬರ್ತಾ ಇದೆ. ಇವನು ಪ್ರತಿ ಸೆಕೆಂಡ್ಗೆ 4 ಸೆಕೆಂಡ್ಗೆ ಅಂದ್ರೆ 1 ಸೆಕೆಂಡ್ 4 ಹೆಜ್ಜೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಅಪೋಸಿಟ್ ಹೋಗುವಾಗ 45 ಸೆಕೆಂಡ್ ಟೈಮ್ ತೆಗೆದುಕೊಳ್ತಾನೆ. ಕ್ವಶನ್ ಏನ್ ಕೇಳಿದರೆ, ಆ ಸ್ಟೆಪ್ಸ್ ಎಷ್ಟಿದಾವೆ, ಮೆಟ್ಟಿಲುಗಳು ಎಷ್ಟಿದಾವೆ? ಮೆಟ್ಟಿಲುಗಳಂದ್ರೆ ಏನಿಲ್ಲಿ, ದೂರ ಎಷ್ಟು, ದೂರ ಎಷ್ಟು ಕ್ವಶನ್ ಕೇಳಿದ್ದಾನೆ. ಈಗ ಇಲ್ಲಿ ನದಿ ಇದೆ, ನದಿ ಹರಿತಾ ಇದೆ ಕೆಳಮುಖವಾಗಿ. ಇಲ್ಲಿ ಏನಿದಾವೆ, ಸ್ಟೆಪ್ಸ್ ಇದಾವೆ ಅಷ್ಟೇ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು, ಸ್ಟೆಪ್ಸ್ ಇದಾವೆ, ಹೌದಾ? ಈ ತರ ಸ್ಟೆಪ್ಸ್ ಇಳಿತಾ ಇದೆ. ಈ ಕಡೆ ಮುಖ ಮಾಡಿ ಇಳಿತಾ ಇದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ವ್ಯಕ್ತಿ ಮೀನ್ಸ್ ಇಲ್ಲಿ ಬೋಟ್ ಅಂತ ಅನ್ಕೊಳ್ಬೇಕು ನಾವು, ಹೌದಾ? ಇಲ್ಲಿ ಏನು, ಸ್ಪೀಡ್ ಆಫ್ ಬೋಟ್, ಸ್ಪೀಡ್ ಆಫ್ ಬೋಟ್. ಸ್ಪೀಡ್ ಆಫ್ ಬೋಟ್ ಏನಿದೆ, ಇವನು ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾನೆ. 4 ಹೆಜ್ಜೆ ನಡೀತಾ ಇದ್ದಾನೆ ಪ್ರತಿ ಸೆಕೆಂಡ್ಗೆ, ಅಂದ್ರೆ 4 ಮೀಟರ್ ಏನು 4 ಸ್ಟೆಪ್ಸ್ ಪರ್ ಸೆಕೆಂಡ್ ಅಂತ ಅನ್ಕೊಳ್ರಿ, ಹೌದಾ? ಅಷ್ಟೇ, 4 ಅಂತ ಇಟ್ಕೊಳ್ರಿ. ಎಸ್, ಬಟ್ ಇದ್ರ ಸ್ಪೀಡ್ ಎಷ್ಟದ?
ಇದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ನೀರಿನ ಸ್ಪೀಡ್ ಗೊತ್ತಿಲ್ಲ, ಇಲ್ಲಿ ಪ್ರವಾಹದ ಸ್ಪೀಡ್ ಗೊತ್ತಿಲ್ಲ, ಅಂದ್ರೆ ಇಲ್ಲಿ ಈ ಸ್ಟೆಪ್ಸ್ನ ಎಕ್ಸಲೇಟರ್ನ ಸ್ಪೀಡ್ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಎಕ್ಸಲೇಟರ್ ಅಂದ್ರೆ ಇಲ್ಲಿ ಸ್ಪೀಡ್ ಆಫ್ ಸ್ಟ್ರೀಮ್ ಗೊತ್ತಿಲ್ಲ, ಎಕ್ಸ್. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ಡೌನ್ ಸ್ಟ್ರೀಮ್ ಏನಾಗುತ್ತೆ ಸ್ಪೀಡು? ಈ ನದಿಯ ಜೊತೆಗೆ ಅವ್ನು 4 kg ಹೋಗ್ತಾ ಇದ್ದಂತಾನೆ, ಈ ಎಕ್ಸಲೇಟರ್ ಜೊತೆಗೆ 4 kg ಹೋಗ್ತಾ ಇದ್ದಂತಾನೆ, ಅವಾಗ ಸ್ಪೀಡ್ ಏನಾಗುತ್ತೆ, ಇದರ ಸ್ಪೀಡು ಮತ್ತು ತನ್ನ ಸ್ಪೀಡ್ ಎರಡನ್ನು ಕೂಡಿಸ್ಕೊಳ್ತೀವಿ. ಹಾಗಾದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಈಕ್ವಲ್ ಟು ಇವೆರಡು ಕೂಡಿಸ್ತವೆ. ಈ ಒಂದು 4 ಪ್ಲಸ್ ಇದು ಎಕ್ಸ್ ತಾನೆ ಗೊತ್ತಿಲ್ಲ, ಪ್ಲಸ್ ಎಕ್ಸ್ ಆಗುತ್ತೆ. ಇದ್ರ ಸ್ಪೀಡ್ ಡೌನ್ ಸ್ಟ್ರೀಮ್ ಸ್ಪೀಡ್ ಆಯ್ತು. ಕ್ಲಿಯರ್ ಆಯ್ತು? ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ, ಇದು 4 ಹತ್ತಾ ಇದ್ದಾನೆ, ಇದು ಎಕ್ಸ್ ಹೋಗ್ತಾ ಇದೆ, ಹಾಗಾದ್ರೆ 4ರಲ್ಲಿ ಮೈನಸ್ ಎಕ್ಸ್ ಆಗುತ್ತೆ. ಹೌದು ತಾನೆ? ದೋಣಿ ಅಪೋಸಿಟ್ ನೀರು ಅಪೋಸಿಟ್ ಬರ್ತಾ ಇರ್ತಾ ದೋಣಿ ಅದಕ್ಕೆ ನೀರಿಗೆ ವಿರುದ್ಧವಾಗಿ ಹೋಗ್ದವಾಗ ಏನಾಗುತ್ತೆ, ದೋಣಿಯ ಸ್ಪೀಡಲ್ಲಿ ನೀರಿನ ಸ್ಪೀಡನ್ನು ಮೈನಸ್ ಮಾಡ್ಬೇಕು ನಾವು ಅವಾಗ ಸ್ಪೀಡನ್ನು. ಹೌದು, ಬೋಟ್ ಅಂಡ್ ಸ್ಟ್ರೀಮ್ಸಲ್ಲಿ ಮೈನಸ್ ಮಾಡಿದ್ವಿ. ಎಸ್. ನೋಡಿ, ಈ ಕಡೆ ಹೋಗುವಾಗ 15 ಸೆಕೆಂಡ್ ತೆಗೆದುಕೊಳ್ತಾನಂತೆ, ಈ ಕಡೆ ಬರುವಾಗ 45 ಸೆಕೆಂಡನ್ನು ತೆಗೆದುಕೊಳ್ತಾ ಇದ್ದಾನೆ. ಹಾಗಾದ್ರೆ ಇದ್ರ ದೂರ ಕೇಳಿದ್ರೆ, ಸಂಖ್ಯೆ ಕೇಳಿದ್ರೆ, ಮೆಟ್ಟಿಲುಗಳ ಸಂಖ್ಯೆ ಗೊತ್ತಿಲ್ಲ ನಮಗೆ, ದೂರ ಗೊತ್ತಿಲ್ಲ, ಡಿಸ್ಟೆನ್ಸ್ ವಾಯ್ ಅಂತ ತೆಗೆದುಕೊಳ್ತೇವೆ ನಾವು. ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಏನು? ಮೆಟ್ಟಿಲುಗಳ ಸಂಖ್ಯೆ ನಾವು ವಾಯ್ ಅಂತ ತೆಗೆದುಕೊಂಡಿನಿ. ಹೌದಾ? ಅಂದ್ರೆ ಡಿಸ್ಟೆನ್ಸ್ ಅನ್ನ ವಾಯ್ ಅಂತ ತೆಗೆದುಕೊಂಡಿನಿ. ಹಾಗಾದ್ರೆ ಇಲ್ಲಿ ನಮಗೆ ಟೈಮ್ ಗೊತ್ತು, ಈ ಕಡೆ ಹೋಗ್ತಕ್ಕಂಥ ಟೈಮ್ 15 ಸೆಕೆಂಡ್, ಈ ಕಡೆ ಬರ್ತಕ್ಕಂಥ ಟೈಮು 15 ಸೆಕೆಂಡ್. ಟೈಮ್ ಕಂಡಿಡ್ತಕ್ಕಂಥ ಸೂತ್ರ ಏನು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇದು ಸೂತ್ರ ಗೊತ್ತು ನಮಗೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಗೊತ್ತು, ವಾಯ್. ಸ್ಪೀಡ್ ಗೊತ್ತು, ಡೌನ್ ಸ್ಟ್ರೀಮ್ ಸ್ಪೀಡ್ ಗೊತ್ತು, ಅಪ್ ಸ್ಟ್ರೀಮ್ ಸ್ಪೀಡ್ ಗೊತ್ತು. ಟೈಮು ಕೂಡ ಗೊತ್ತು ನಮಗೆ. ಇಲ್ಲಿ ನಮ್ಗೆ ಏನು ಸಿಗುತ್ತೆ? ವಾಯ್ ಇಸ್ ಈಕ್ವಲ್ ಟು ಎಷ್ಟು ಅಂತಕ್ಕಂಥದ್ದು ಸಿಗುತ್ತೆ. ನೋಡಿ ಮಾಡೋಣ, ಹೆಂಗ್ ಮಾಡೋಣ? ಈಗ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟದ? 4 ಪ್ಲಸ್ 15 ಸೆಕೆಂಡ್ ಇದೆ ತಾನೆ. ಹಾಗಾದ್ರೆ ಟೈಮ್ ಕಂಡಿಡ್ಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟದ? ವಾಯ್ ಗೊತ್ತಿಲ್ಲ ನಮಗೆ, ವಾಯ್. ಸ್ಪೀಡ್ ಎಷ್ಟದ ಡೌನ್ ಸ್ಟ್ರೀಮ್? 4 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ನಿಮಿಷ ತೆಗೆದುಕೊಳ್ತಾನೆ? 15 ಸೆಕೆಂಡ್. ಇಸ್ ಈಕ್ವಲ್ ಟು ಟೈಮ್ ಎಷ್ಟು ತೆಗೆದುಕೊಳ್ತಾನೆ? 15 ಸೆಕೆಂಡ್. ಕ್ಲಿಯರಾ? ಎಸ್. ನೆಕ್ಸ್ಟ್ ಇದ್ರ ತೆಗೆದುಕೊಳ್ಳೋಣ. ಇದನ್ನ ಬೇಕಾದ್ರೆ ಮಾಡೋಣ, ಬೇಕಾದ್ರೆ ಎರಡು ಎಟ್ ಎ ಟೈಮ್ ಮಾಡ್ಬಿಡ್ತೀವಿ. ಈ ಕಡೆ ಡಿಸ್ಟೆನ್ಸ್ ಸೇಮ್ ಅದೇ ವಾಯ್, ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಾಗುತ್ತೆ? 4 ಮೈನಸ್ ಎಕ್ಸ್ ಅಪ್ ಸ್ಟ್ರೀಮ್, 4 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಟೈಮ್ ಎಷ್ಟು ತೆಗೆದುಕೊಳ್ತಾನೆ? 45 ಸೆಕೆಂಡ್. ಎರಡು ಮಾಡ್ತಾ ಇದ್ದೀನಿ ಎಟ್ ಎ ಟೈಮ್ ಅಷ್ಟೇ ನಾನು. ಎಸ್. ಈಗ ನೋಡ್ರಿ, ಈ ವಾಯ್, ಈ 4 ಪ್ಲಸ್ ಎಕ್ಸ್ ಈ ಕಡೆ ಹೋಗಿ ಗುಣಾಕಾರ ಆಗುತ್ತೆ 15ಕ್ಕೆ. ಅದೇ ರೀತಿಯಾಗಿ ಇಲ್ಲಿ ವಾಯ್ಗೆ ವಾಯ್, ಇಲ್ಲಿ 4 ಮೈನಸ್ ಎಕ್ಸ್ 45ಕ್ಕೆ ಗುಣಾಕಾರ ಆಗುತ್ತೆ. ಇಲ್ಲಿ ಏನದು ನೋಡ್ರಿ, ವಾಯ್ಗೆ ವಾಯ್ ಇಸ್ ಈಕ್ವಲ್ ಟು 15ಕ್ಕೆ 4ಕ್ಕೆ ಗುಣಾಕಾರ, 15 4 ಎಷ್ಟಾಗುತ್ತೆ? 60 ಆಯ್ತು. ಪ್ಲಸ್ 15ಕ್ಕೆ ಎಕ್ಸ್ ಗುಣಾಕಾರ 15 ಎಕ್ಸ್ ಆಯ್ತು. ಮುಗಿತಾ ಇದ್ರದ್ದು? ಇದು ಮುಗಿತಾ? ನೆಕ್ಸ್ಟ್ ಇದನ್ನ ಹಚ್ಕೊಳ್ತೀನಿ. ಇದ್ರ ಕೆಳಗಡೆ ಸಮೀಕರಣ ಮಾಡ್ಕೊಂಡ್ಬಿಡ್ತೀನಿ, ಅದ್ರ ಸೊಲಗಡೆ ಎರಡು ಎಟ್ ಎ ಟೈಮ್ ಹಚ್ಕೊಂಡು ವಾಯ್ಗೆ ವಾಯ್ ಇಸ್ ಈಕ್ವಲ್ ಟು 45 4 ಎಷ್ಟಾಗುತ್ತೆ? 180 ಆಯಿತು. ಇಲ್ಲಿ ಮೈನಸ್ ಅದ, ಮೈನಸ್ 45 ಇಂಟು ಎಕ್ಸು 45 ಎಕ್ಸ್ ಆಯಿತು. ನೋಡ್ರಿ, ಎರಡು ಸಮೀಕರಣ ಸಿಕ್ಕು. ಇಲ್ಲಿ ಎರಡು ಸಮೀಕರಣ ಸಿಕ್ಕಾಗ ನಾವೇನ್ ಮಾಡಬೇಕು? ವಾಯ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ವಾಯ್ ಯಾಕಂದ್ರೆ ಇಲ್ಲಿ ಒಂದು ಇದೆಲ್ಲ, ಈಸಿಯಾಗಿ ವಾಯ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ವಾಯ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಲ್ಲಿ ಪ್ಲಸ್ ಇದೆಲ್ಲ, ಇಲ್ಲಿ ಮೈನಸ್ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ಬೇಕು. ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ? ಈ ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್ ಆಯ್ತು. ಹೌದು ತಾನೆ? ಈಗ ಓದಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, 180 ಇಲ್ಲಿ 60 ಅದ, ಇಲ್ಲಿ ಮೈನಸ್ ಅದ, ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ. 180ರಲ್ಲಿ 60 ಎಷ್ಟಾಗುತ್ತೆ? 120 ಉಳಿತೆ, ದೊಡ್ಡ ಅಂಕಿ ಚಿಹ್ನೆ ಮೈನಸ್ 120 ಆಯ್ತು. ಎಸ್. ಈಗ ಇಲ್ಲಿ ಪ್ಲಸ್ ಇದೆ. 45 ಎಕ್ಸ್ 15 ಎಕ್ಸ್ ಎರಡೂ ಕೂಡಿಸ್ಬೇಕು, 60 ಎಕ್ಸ್ ಆಯಿತು. 60 ಎಕ್ಸ್ ಬಂತು. ಈಗ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಬೇಕು. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ನೋಡ್ರಿ ಈ ಕಡೆ ಹಚ್ಕೊಳ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಈ ಪ್ಲಸ್ ಇರೋದನ್ನ ಈ ಕಡೆ ಹಚ್ಕೊಳ್ತೀನಿ. ಇಲ್ಲ ಅಂತಂದರೆ 60 ಎಕ್ಸು ಪ್ಲಸ್ 60 ಎಕ್ಸ್ ಮೈನಸ್ 120. ಇದು ಹೆಂಗಿದೆ ಹಂಗೆ ಹಚ್ಕೊಂಡಿದ್ದೆ ನಾನು. ಹೌದಾ? ಈ ಕಡೆ ಮೊದಲು ಹಚ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಪ್ಲಸ್ ಐತಿ. ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು
ಎಕ್ಸ್ ಇಸ್ ಈಕ್ವಲ್ ಟು ಈ 120 ಮೈನಸ್ ಇದಲ್ಲ ಇಸ್ ಈಕ್ವಲ್ ಟು ಹೊರಗಡೆ ಹಾಕಿದಾಗ ಪ್ಲಸ್ 120 ಆಯಿತು. ಹೌದು ತಾನೆ? ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಕೊಂಡ್ಬಿಟ್ವಿ. ಈ 120 ಮೈನಸ್ ಇದಲ್ಲ ಇಸ್ ಈಕ್ವಲ್ ಟು ಹೊರಗಡೆ ಹಾಕಿದ್ವಿ ಪ್ಲಸ್ ಆಯಿತು. ಇವಾಗ ಇಲ್ಲಿ 60 ಗುಣಾಕಾರ ಐತಿ, ಇದಕ್ಕೆ ಕಡೆ ಬಂದರೆ ಭಾಗಾಕಾರ ಆಯಿತು. ಈಗ 61 ಎಕ್ಸ್ ಇಸ್ ಈಕ್ವಲ್ ಟು 2 ಆಯಿತು. ಎಕ್ಸ್ ಅಂತಕ್ಕಂಥದ್ದು ಏನು? 2 ಮೀಟರ್ ಸೆಕೆಂಡ್. ನೋಡ್ರಿ, 1 ಸೆಕೆಂಡಿಗೆ 2 ಹೆಜ್ಜೆ ದೂರ ಹೋಗುತ್ತೆ. ಫೀಟ್ ಪರ್ ಸೆಕೆಂಡ್. ಇದು 4 ಫೀಟ್ ಪರ್ ಸೆಕೆಂಡ್. ಎಕ್ಸ್ ವ್ಯಾಲ್ಯೂ ಸಿಕ್ತು ನಮಗೆ. ಯಾವಾಗ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಸಿಕ್ತು, ನಮಗೆ ಕೇಳಿರ್ತಕ್ಕಂಥ ಡಿಸ್ಟೆನ್ಸು ವಾಯ್. ಹಾಗಾದ್ರೆ ಈ ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಎಕ್ಸ್ ಬೆಲೆ ಹಾಕೊಂಡ್ಬಿಟ್ರೆ ವಾಯ್ ಇಸ್ ಈಕ್ವಲ್ ಟು ನಮಗೆ ಸಿಕ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ವಾಯ್ ಇಸ್ ಈಕ್ವಲ್ ಟು ಏನದ ನೋಡ್ರಿ, ವಾಯ್ ಇಸ್ ಈಕ್ವಲ್ ಟು ಯಾವ ಸಮೀಕರಣ ಅಲ್ಲ ಹಾಕೊಳ್ರಿ, ವಾಯ್ ಇಸ್ ಈಕ್ವಲ್ ಟು 60 ಪ್ಲಸ್ 15 ಎಕ್ಸ್. ಎಕ್ಸ್ ವ್ಯಾಲ್ಯೂ ಎಷ್ಟದ? 2 ಅದ. ವಾಯ್ ಇಸ್ ಈಕ್ವಲ್ ಟು 60 ಪ್ಲಸ್ 15 ಇಂಟು 2. 15 ಇಂಟು 2. ಹಾಗಾದ್ರೆ ವಾಯ್ ಇಸ್ ಈಕ್ವಲ್ ಟು 60 ಪ್ಲಸ್ 15 30. ಹಾಗಾದ್ರೆ ವಾಯ್ ಇಸ್ ಈಕ್ವಲ್ ಟು 60 ಮತ್ತು 30 ಸೇರಿಸಿ ಎಷ್ಟಾಯ್ತು? 90 ಮೆಟ್ಟಿಲುಗಳಿದ್ದಾವೆ ನೋಡ್ರಿ. ಲೆಕ್ಕ ಮಾಡಲಿಕ್ಕೆ ದೊಡ್ಡದೇ ಇದೆ, ಆದರೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಇದರಲ್ಲಿ ಏನೇನು ಕನ್ಫ್ಯೂಷನ್ ಇಲ್ಲ, ಸವಿವರವಾಗಿ ಹೇಳ್ತಾ ಇದ್ದೀನಿ. ಹೌದಾ? ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ಆಧಾರ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಆಯ್ಕೆಯಲ್ಲಿ 90 ಮೆಟ್ಟಿಲುಗಳು. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆ 2 ಇಲ್ಲಿರ್ತಕ್ಕಂಥ ಮೆಟ್ಟಿಲುಗಳ ಸಂಖ್ಯೆ ಎಷ್ಟು? 90. ನೆಕ್ಸ್ಟ್ ಕ್ವಶನ್ 13. 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, 50 ವಿದ್ಯಾರ್ಥಿಗಳು ಅಕೌಂಟ್ಸ್ನಲ್ಲಿ, 30 ವಿದ್ಯಾರ್ಥಿಗಳು ಕಾಸ್ಟಿಂಗ್ಸ್ನಲ್ಲಿ, 30 ಅಭ್ಯರ್ಥಿಗಳು ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ನಲ್ಲಿ 2ರಲ್ಲೂ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ 2ರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ 2ರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಮ್ಯಾನೇಜ್ಮೆಂಟ್ನಲ್ಲಿ 45 ಜನ ಪಾಸ್ ಆಗಿದ್ದಾರೆ, ಅಕೌಂಟ್ಸಲ್ಲಿ 50 ಜನ, ಕಾಸ್ಟಿಂಗಲ್ಲಿ 30 ಜನ, ಮ್ಯಾನೇಜ್ಮೆಂಟ್ ಕಾಸ್ಟಿಂಗ್ 30 ಜನ, ಅಕೌಂಟ್ ಕಾಸ್ಟಿಂಗ್ 32 ಜನ, ಮ್ಯಾನೇಜ್ಮೆಂಟ್ ಕಾಸ್ಟಿಂಗ್ 30 ಜನ. 3 ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು 25 ಜನ. ಕೇವಲ ಒಂದು ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಕೇಳಿದ್ದಾರೆ. ಏನು ಮಾಡಬೇಕು ಗೊತ್ತಾ? ಇಲ್ಲಿ ಸಿಂಪಲ್ ಆಗಿ ಇವು 3ಗಳನ್ನು ಈಗಾಗಲೇ PC ಕ್ವಶನಲ್ಲಿ ಕೇಳಿದ್ರಿದ್ದಾನೆ. ಈ ರೀತಿ ಕ್ವಶನನ್ನು PC ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇವು 3 ಕೂಡಿಸ್ಕೊಳ್ಬೇಕು, ಇವು 3ಅನ್ನು ಕೂಡಿಸ್ಕೊಂಡು ಮೈನಸ್ ಮಾಡಬೇಕು. ಇವು 3 ಕೂಡಿಸ್ಕೊಳ್ಬೇಕು, ಇವು 3 ಕೂಡಿಸ್ಕೊಂಡು ಮೈನಸ್ ಮಾಡಿ 25ಅನ್ನು ಕೂಡಿಸ್ಕೊಂಡ್ಬಿಟ್ರೆ ಉತ್ತರ ಮುಗಿದೋಯ್ತು. ಇವು 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 40 1 50 90 90 1 20 120. ಇದು 125 ಆಯಿತು. ಕೂಡಿಸ್ಕೊಂಡ್ವಿ. ಎಸ್, ಇವು 3 ಕೂಡಿಸ್ಕೊಳ್ಬೇಕು, 30 30 90. ಇದೊಂದು 7 97 ಆಯಿತು. ಇವೆರಡನ್ನು ಏನು ಮಾಡಬೇಕಂತ ಇದನ್ನು ಮೈನಸ್ ಮಾಡಬೇಕು. 125ರಲ್ಲಿ 27ಅನ್ನು ಮೈನಸ್ ಮಾಡಬೇಕು. ನೋಡ್ರಿ, 125ರಲ್ಲಿ 97ಅನ್ನು ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ? 5ರಲ್ಲಿ 7 ಹೋಗಲ್ಲ, 15ರಲ್ಲಿ 7 ಹೋದ್ರೆ 8, 10ಗೆ 1, 2ರಲ್ಲಿ 10 ಹೋಗಲ್ಲ, 12ರಲ್ಲಿ 10 ಹೋದ್ರೆ 2, 28 ಬಂತಲ್ಲ. ಆ 28ರಲ್ಲಿ 25ಅನ್ನು ಕೂಡಿಸ್ಕೊಳ್ಬೇಕು. 25ರಲ್ಲಿ 28 ಇದನ್ನು ಬಿತ್ತಲ್ಲ, ಕೂಡಿಸ್ಕೊಂಡ್ಬಿಟ್ರೆ ಉಳಿದಿರ್ತಕ್ಕಂಥದ್ದು ಏನು ಕೂಡಿಸ್ಬಿಟ್ರೆ ಬಂದಿರತಕ್ಕಂಥ ಉತ್ತರ ಏನಾಗುತ್ತೆ? ಇದು ಕೇವಲ ಒಂದು ವಿಷಯದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ರೆ ಅವರು. ಎಸ್, ಕನಿಷ್ಠ ಒಂದು ವಿಷಯದಲ್ಲಿ, ಕನಿಷ್ಠ ಇವರು 53 ಜನ, 150ರಲ್ಲಿ 53 ಜನ ಕನಿಷ್ಠ ಕೇವಲ ಒಂದೇ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ. ಮ್ಯಾಥ್ಸಲ್ಲಿ ಮತ್ತು ಆರ್ಟ್ಸ್ನಲ್ಲಿ, ಮ್ಯಾನೇಜ್ಮೆಂಟು, ಅಕೌಂಟ್ಸು ಮತ್ತು ಕಾಸ್ಟಿಂಗಲ್ಲಿ ಕೇವಲ ಒಂದೊಂದೊಂದೊಂದು ವಿಷಯ ಪಾಸ್ ಆಗಿರ್ತಕ್ಕಂಥ ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ? 53 ಜನ ಆಗ್ತಾರೆ. ಎಷ್ಟು ಸಿಂಪಲ್ ಇದೆ ಕ್ವಶನ್. ದ ರೈಟ್ ಆನ್ಸರ್ 53. ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 14. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಗಳಿಸಬೇಕಾದ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45%. ಹುಡುಗಿಯರು 35% ತೆಗೆದುಕೊಳ್ಬೇಕು, ಹುಡುಗರು 45% ತೆಗೆದುಕೊಳ್ಬೇಕು. ಒಬ್ಬ ಹುಡುಗನು 380 ಅಂಕ ಪಡೆದರೂ 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾದನು. ನೋಡ್ರಿ, ಒಬ್ಬ ಬಾಯ್ ಎಷ್ಟು 280 ಅಂಕ ತೆಗೆದುಕೊಂಡ್ರು 80 ಅಂಕಗಳ ಅಂತರದಿಂದ ಫೇಲ್ ಆಗಿದ್ದಾನೆ. ಅಂದ್ರೆ ಇನ್ನ 80 ಅಂಕ ತೆಗೆದುಕೊಂಡ್ರೆ ಅವನು ಜಸ್ಟ್ ಪಾಸ್ ಆಗ್ತಿದ್ದ. ಇನ್ನ 80 ಅಂಕ ತೆಗೆದುಕೊಂಡ್ರೆ 45% ಆಗ್ತಿತ್ತು. ಹಂಗಂದ್ರೆ 280 ಇದೊಂದು 80 360 ತೆಗೆದುಕೊಂಡ್ರೆ 45% ಅಂತ ಆದಂಗೆ.
360 ಅಂಕ ತೆಗೆದುಕೊಂಡ್ರೆ 45% ಆದಂಗೆ. ನೋಡ್ರಿ 280 ಅಂಕ ತೆಗೆದುಕೊಂಡ್ರೆ ಇನ್ನ 80 ಅಂಕ ಬಿದ್ದರೆ ಅವನು ಪಾಸ್ ಆಗ್ತಿದ್ದ. ಅವ್ರು ಹೇಳಿದ್ದಾರೆ 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗಿದ್ದಾನೆ. ಇನ್ನ 80 ಅಂಕ ಬಿದ್ದಿದ್ರೆ ಅವನು ಪಾಸ್ ಆಗ್ತಿದ್ದ. 80 ಅಂಕ ಅಂದ್ರೆ ಎಷ್ಟಾಗುತ್ತೆ? 360 ಆಗುತ್ತೆ. ಹುಡುಗರು ಪಾಸ್ ಆಗ್ಲಿಕ್ಕೆ ಕನಿಷ್ಠ ಪರ್ಸೆಂಟೇಜ್ ಎಷ್ಟು? 45% ತೆಗೆದುಕೊಳ್ತಿದ್ದ. ಹೌದಾನೆ? ಹಾಗಾದ್ರೆ 45% ಅಂದ್ರೆ ಎಷ್ಟು? 360 ಆಯ್ತು. ಹಾಗಾದ್ರೆ ಹುಡುಗಿಯರು ತೆಗೆದುಕೊಳ್ಳಿಕ್ಕೆ, ಹುಡುಗಿಯರು ಪಾಸ್ ಆಗ್ಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕನಿಷ್ಠ ಅಂಕಗಳೆಷ್ಟು ನೋಡ್ಕೊಳ್ಬೇಕು. ಈಗ 45% ಅಂದ್ರೆ 360. ನೋಡ್ರಿ 45% ಅಂದ್ರೆ 360. ಹಾಗಾದ್ರೆ 35%ಗೆ ಎಷ್ಟು ಆಗ್ತವೆ ನೋಡಿ? 35%ಗೆ ಹೌದಾ? ಪರ್ಸೆಂಟ್ ಎರಡರ ಮಗ್ಗೆಯಲ್ಲಿ 5ರ ಮಗ್ಗೆಯಲ್ಲಿ ಹೋಗ್ತಲ್ಲ. 5 9 45, 5 7 35, 9 9, 9 4 36 0 ಹೋಯ್ತು. ಉಳಿದಿರ್ತಕ್ಕಂಥದ್ದು ಯಾವುದು? 7 ಉಳಿತು. 7 4 28, 280 ಅಂಕಗಳನ್ನು ಪಡಿಬೇಕು ಹುಡುಗಿಯರು ಪಾಸ್ ಆಗ್ಬೇಕಾರೆ. ಮಿನಿಮಮ್ ಅಂಕಗಳು ಹುಡುಗಿಯರು ಪಾಸ್ ಆಗ್ಬೇಕಾರೆ 280, ಹುಡುಗರು ಪಾಸ್ ಆಗ್ಬೇಕಾರೆ 360. ಕ್ಲಿಯರ್ ಆಯ್ತಾ? ಇದಿಲ್ಲಿ ಹುಡುಗರು 280 ನಿಮ್ಗೆ ಟ್ರಿಕ್ ಕೊಟ್ಟಂಗೆ ಅಥವಾ ಒಂದು ಕ್ಲೂ ಕೊಟ್ಟಂಗೆ ಇದೆ 280. ನೆಕ್ಸ್ಟ್ ನೋಡ್ರಿ, ಈಗ ಅಂತರದಿಂದ ಸೋತನ. ಹಾಗಾದ್ರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕಗಳನ್ನು ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಅಂಕ ಗಳಿಸಬೇಕು? ಹುಡುಗಿಗ ಗರ್ಲು 108 ಅಂಕಗಳನ್ನು ಗಳಿಸಿದಾಳೆ. ಅವಳು ಪಾಸ್ ಆಗ್ಬೇಕಾದ್ರೆ ಇನ್ನೂ ಎಷ್ಟು ಅಂಕ ಗಳಿಸಬೇಕು ಅಂತ ಕೇಳಿದ್ರೆ ಹುಡುಗಿ ಎಷ್ಟು ಬೇಕು? 280 ಬೇಕು. ಈಗಾಗಲೇ 108 ತೆಗೆದುಕೊಂಡಿದ್ದಾಳೆ. ಹಾಗಾದ್ರೆ 280ರಲ್ಲಿ 108 ಮೈನಸ್ ಮಾಡಬೇಕು. ತೆಗೆದಿರ್ತಕ್ಕಂಥ ಅಂಕಗಳು ಸಿಗ್ತವೆ. 10ರಲ್ಲಿ 8 ಹೋದ್ರೆ 2, 10ಗೆ 1, 9ರಲ್ಲಿ 8ರಲ್ಲಿ 1 ಹೋದ್ರೆ 7, 2ರಲ್ಲಿ 172 ಅಂಕಗಳನ್ನು ಪಡಿಬೇಕು. ಇನ್ನು ಎಷ್ಟು ಅಂಕಗಳನ್ನು ಪಡಿಬೇಕು ಅವಳು? 172 ಅಂಕ ತೆಗೆದುಕೊಂಡ್ರೆ ಈಗಾಗಲೇ 108, ಇದು 172, 280 ಆಗ್ತವೆ. ಅವಾಗ 35% ತೆಗೆದುಕೊಂಡಂಗೆ ಆಗುತ್ತೆ. ಹೌದು ತಾನೆ? ಎಸ್. ಆಯ್ಕೆಯಲ್ಲಿ ನೋಡಿ, ಇವಾಗ 140 ಇದೆ, 160 ಇದೆ, 132 ಅದ, 112 ಅದ. ಆಯ್ಕೆಯಲ್ಲಿ ಇಲ್ಲ, 172 ಇಲ್ಲ. ಹಾಗಾದ್ರೆ ಏನಾಗ್ಯದ ಇದರಲ್ಲಿ? ಏನು ಪ್ರಾಬ್ಲಮ್ ಇದೆ? ಇದು ಲೆಕ್ಕದಲ್ಲಿ ಏನಾದ್ರು ತಪ್ಪು ಮಾಡಿದಿನಾ? ಎಸ್, ಇಲ್ಲ. ಏನು ಮಾಡಿದಾರೆ ಅಂತಂದ್ರೆ ಈ 35% ಇದೆಯಲ್ಲ, ಇನ್ನೂ ಕಡಿಮೆ ಮಾಡಿದರೆ ಹುಡುಗರಿಗೆ 30% ಆಗ್ಬೇಕಾಗಿತ್ತು. ಅದು ಹುಡುಗರಿಗೆ ಏನಾಗಬೇಕು? 30%. ಹುಡುಗರಿಗೆ 30% ಆಗಬೇಕಿತ್ತು. ಎಲ್ಲ ಕ್ವಶನ್ಗಳಲ್ಲಿ ಅದೇ ರೀತಿ ಆದದು. ಎಸ್, ಈ ಕ್ವಶನ್ ಅನ್ನ SSLC ಕೇಳಿರ್ಬೋದು ಇದನ್ನ. ಎಸ್, ಇಲ್ಲಿ ನೋಡ್ರಿ, ಇವಾಗ ನೋಡ್ರಿ, ನಾನೀಗ 30% ಮಾಡಿದ್ರೆ ಉತ್ತರ ಕರೆಕ್ಟ್ ಬರ್ತದೆ ನೋಡೋಣ. 45% ಅಂದ್ರೆ 360, 45% ಅಂದ್ರೆ 360. ಹಾಗಾದ್ರೆ 30% ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 45% ಅಂದ್ರೆ 360. ನಾನೀಗ 30% ಮಾಡ್ತೀನಿ. 30% ಮಾಡಿದ್ರೆ ಎಷ್ಟಾಗುತ್ತೆ? ಇಂಟು 30%. 15 3 45, 15 2 3 1 3, 3 1 3, 3 2 6, 0ಕ್ಕೆ 0 ಇಂಟು 2. ಹಾಗಾದ್ರೆ 122ರಲ್ಲಿ 240 ಅಂಕಗಳನ್ನು ಪಡಿಬೇಕು. 30% ಅಂದ್ರೆ ಎಷ್ಟಾಗುತ್ತೆ? 240. ಹುಡುಗಿಯರು ಜಸ್ಟ್ ಪಾಸ್ ಆಗ್ಬೇಕಾರೆ 240. ಈಗಾಗಲೇ ಹುಡುಗಿ ಎಷ್ಟು ತೆಗೆದುಕೊಂಡಿದ್ದಾಳೆ? ಹುಡುಗಿಯರು ಜಸ್ಟ್ ಪಾಸ್ ಆಗ್ಬೇಕಾರೆ, ಗರ್ಲ್ ಜಸ್ಟ್ ಪಾಸ್ ಆಗ್ಬೇಕಾರೆ ಎಷ್ಟು? 240 ಅಂಕಗಳನ್ನು ಪಡಿಬೇಕು. 30% ಅಂದ್ರೆ 35% ಅಂದ್ರೆ 280 ಮಾಡಿದಾಗ ಉತ್ತರ ಬರಲಿಲ್ಲ ನಮಗೆ. ಈಗ 30% ಮಾಡಿದಾಗ 240 ಬಂತು. ಆ ಹುಡುಗಿ 240 ತೆಗೆದುಕೊಳ್ಬೇಕಾಗಿತ್ತು. ಈಗಾಗಲೇ 108 ಅಂಕಗಳನ್ನು ಪಡೆದಿದ್ದಾಳೆ. ಇನ್ನು ಎಷ್ಟು ತೆಗೆದುಕೊಳ್ಬೇಕು? 10ರಲ್ಲಿ 8 ಹೋದ್ರೆ 2, 10ಗೆ 1, 4ರಲ್ಲಿ 1 ಹೋದ್ರೆ 3, 2ರಲ್ಲಿ 1 ಹೋದ್ರೆ 1, 132 ಅಂಕಗಳನ್ನು ಆ ಹುಡುಗಿ ಇನ್ನೂ ಹೆಚ್ಚಿಗೆ ಪಡಿಬೇಕು. 108 ತೆಗೆದುಕೊಂಡು ತಾನೆ 132 ಅಂಕಗಳನ್ನು ಪಡಿಬೇಕು ಅವಳು. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಮಾಡ್ಕೊ. ಆಯ್ಕೆಲಿ ಇವಾಗ ಬರುತ್ತೆ ನೋಡ್ರಿ, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು ಅತ್ತೆ. ಇದನ್ನ ಮೋಸ್ಟ್ಲಿ ಗ್ರೇಸ್ ಆದ್ರೂ ಕೊಡ್ಬೋದು ಇದನ್ನ, ಹೌದಾ? 35% ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಸಲುವಾಗಿ ಈ ಕ್ವಶನ್ ಗ್ರೇಸ್ ಕೊಡ್ಬೋದೇನಂತ ನನ್ನ ಅನಿಸಿಕೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 15. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು ಮತ್ತು 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ 1 ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲಾ ಪ್ರಶ್ನೆಗಳಿಗೆ ಎಷ್ಟು ಸಾಧ್ಯವಿರುವ ಉತ್ತರಗಳು ಇರುತ್ತವೆ? ನೋಡ್ರಿ, 9 ಕ್ವಶನ್ಗಳು ಅದಾವಂತೆ ಎಕ್ಸಾಮ್ ಅಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್. 5 ಕ್ವಶನ್ನು, ನೆಕ್ಸ್ಟ್ 3 ಕ್ವಶನ್ನು, 1 ಕ್ವಶನ್. ಈ ಕ್ವಶನ್ಗೆ
ಮೂರು ಬಗೆಯ 3 ವಿಧದ ಸಾಧ್ಯತೆಗಳು ಅವ್ರು ಹೇಳಿದರೆ ನೋಡ್ರಿ. ಮೊದಲ 5 ಕ್ವಶನ್ಗಳಿಗೆ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು. ಆಮೇಲೆ 3ಕ್ಕೆ 2 ಸಾಧ್ಯವಿರುವ ಉತ್ತರಗಳು, ಈ 1ಕ್ಕೆ 5 ಸಾಧ್ಯವಿರುವ ಉತ್ತರಗಳು. 2ಕ್ಕೆ 3 ತಾನೆ, 3 ಪ್ರಶ್ನೆಗಳಿಗೆ 2 ಸಾಧ್ಯವಿರುವ ಉತ್ತರಗಳು. ನೋಡ್ರಿ, 3 ಪ್ರಶ್ನೆಗಳಿಗೆ ಇವು ಕ್ವಶನ್ಸ್, ಇವು ಪ್ರಶ್ನೆಗಳು. ಟೋಟಲ್ 9 ಅಥವಾ 5, 3, 8, 1, 9 ಅಥವಾ ಈ 5 ಪ್ರಶ್ನೆಗಳಿಗೆ 3 ಸಾಧ್ಯವಿರುವ ಉತ್ತರಗಳು. ಪ್ರತಿಯೊಂದಕ್ಕೆ 3 ಸಾಧ್ಯವಿರುವ ಉತ್ತರಗಳು. ಇದು ಸ್ವಲ್ಪ ಟಫ್ ಅದೇ, ಸ್ವಲ್ಪ ಕ್ಲೀಸ್ಟ್ ಅದೇ. ಯಾವ ರೀತಿ ಮಾಡ್ಬೇಕು ಹೇಳ್ತೀನಿ. 3 ಪ್ರಶ್ನೆಗಳಿಗೆ 2 ಸಾಧ್ಯವಿರುವ ಉತ್ತರಗಳು, ಪ್ರತಿಯೊಂದಕ್ಕೆ 2 ಸಾಧ್ಯ ಇರ್ತಕ್ಕಂಥದ್ದು. ಈ ಒಂದು ಕ್ವಶನ್ಗೆ 5 ಸಾಧ್ಯವಿರುವ ಉತ್ತರಗಳು. ಇದನ್ನ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು ತಾನೆ, ಹಾಗಾದ್ರೆ 3:5 ಅಂತ ಹಚ್ಕೊಳ್ಬೇಕು. ಈಗಿಲ್ಲಿ 2 ಇದೆ ತಾನೆ, ಹಾಗಾದ್ರೆ 2:3 ಅಂತ ಹಚ್ಕೊಳ್ಬೇಕು. 2:3. ಇಲ್ಲೇ 5:1. ಇವು 3ದ ವ್ಯಾಲ್ಯೂ ಏನು ಬರುತ್ತೆ, 3 ವ್ಯಾಲ್ಯೂ ಕಂಡುಹಿಡ್ಕೊಂಡು ಗುಣಾಕಾರ ಮಾಡಿಕೊಳ್ಬೇಕು ನಾವು. ಇಲ್ಲಿ 3⁵5 ಅಂದ್ರೆ ಎಷ್ಟು? 3 × 3 5 ಸಾರಿ ನೋಡಿ. ಇದು ಒಂದೇ ಸ್ವಲ್ಪ ಈ ರೀತಿ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿಲ್ಲ ನಾವು. 3 3 9, ಇಲ್ಲೊಂದು 3 3 9, 9 9 81, 81 3 243. ನೋಡ್ರಿ, ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತೆ? 243 ಆಯಿತು. 81 3 ಹೌದಾ? ಎಸ್, ನಿಮ್ಮ ಕನ್ಫ್ಯೂಷನ್ ಏನಾದ್ರು ಆಯ್ತೇನು? 3 3 9, 3 3 9, 9 9 81 × 3 ಮಾಡಿದ್ರೆ ನಾನು ಡೈರೆಕ್ಟಾಗಿ 3 1 3, 3 8 24 ಬಂತಾ? ಎಸ್. ನೆಕ್ಸ್ಟ್ ನೋಡ್ರಿ, ಇವಾಗ ಈಗ 2⁵3 ಅದ. 2⁵3 ಅಂದ್ರೆ 2 × 2 × 2 3 ಸಲ 2 4 4 8 ಮುಗೀತು ಇಷ್ಟೇ. ಆಯ್ತಾ? ನೆಕ್ಸ್ಟ್ 5⁵1 ಅಂದ್ರೆ 5. ಮುಗಿತಾ? ಇದು ಇಷ್ಟೇ ಮುಗಿಸಿಕೊಂಡು ನಾವೇನು ಮಾಡ್ಬೇಕೀಗ, ಈ 3 ಗುಣಾಕಾರ ಮಾಡಬೇಕು. ಯಾವ ಮೂರನ್ನ? 243 ಇಂಟು 8 5 40. ನಾನೇನು ಡೈರೆಕ್ಟಾಗಿ ಗುಣಾಕಾರ ಮಾಡಿಸಿದ್ದೀನಿ. ಅಂದರೆ 3 ಗುಣಾಕಾರ ಮಾಡ. ಈಗ 243ಕ್ಕೆ 40ರಿಂದ ಗುಣಾಕಾರ ಮಾಡಿದ್ರೆ ಏನು ಉತ್ತರ ಬರುತ್ತೋ ಅದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 4 3 ಎಷ್ಟು? 12. ಈ 0ಕ್ಕೆ ಈ 0. 4 3 12ಕ್ಕೆ 2 ಕೆಲ ಬಂತು 1. 4 4 16 1 ಎಷ್ಟು? 17 ಕೆಲ ಬಂತು 1. 4 8 1 ಎಷ್ಟು? 9. 9720 ವಿಧದಲ್ಲಿ 20 ಪ್ರಶ್ನೆಗಳು ಸಾಧ್ಯವಿರುವ ಉತ್ತರಗಳು ಇಷ್ಟಾಗ್ತವೆ. ಒಟ್ಟು ಸಾಧ್ಯವಿರುವ ಉತ್ತರಗಳೆಷ್ಟು? 9720. ಈ ಕ್ವಶನ್ ಯಾವಾಗಾದ್ರೂ ಬಿಡಿಸಿರಿ ನೀವು? ಇಲ್ಲ, ಹೌದಾ? ಎಸ್. ಆಯ್ಕೆಯಲ್ಲಿಂದ 9700. ಎಸ್, 9720 ರೈಟ್ ಆನ್ಸರ್. ಆಯ್ಕೆ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ನೋಡ್ರಿ, ಅವುಗಳ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಂದಾಗ 3⁵5. 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2 ಸಾಧ್ಯವಿರುವ ಉತ್ತರ ಅಂದ್ರೆ 2⁵3. ಒಂದು ಪ್ರಶ್ನೆಗೆ 5 ಪ್ರಶ್ನೆಗಳಂತಂದ್ರೆ 5 ಉತ್ತರಗಳಂತಂದ್ರೆ 5⁵1. ಇವುಗಳನ್ನ ನಾವು ಬಿಡಿಸಿದಾಗ 3⁵5 ವ್ಯಾಲ್ಯೂ ಎಷ್ಟಾಗುತ್ತೆ? 243. 2⁵3 8, 5⁵1 1, 5. ಇವು 3 ಗುಣಾಕಾರ ಮಾಡಿದ್ರೆ 9720 ಈಸ್ ರೈಟ್ ಆನ್ಸರ್. ಇದು ಇಲ್ಲಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 15 ಕ್ವಶನ್ಗಳನ್ನು ನಿಮಗೆ ಈಸಿಯಾಗಿ ಹೇಳಿದ್ದೀನಿ ಅಂತ ನನ್ನ ಭಾವನೆ. ಹೌದಾ? ದೊಡ್ಡದಾಗಿದೆ. ಕೆಲವೊಂದು ಸರಿ ವಿವರವಾಗಿ ಹೇಳುವಾಗ ಎಲ್ಲ ಕ್ವಶನ್ಗಳು ತುಂಬ ದೊಡ್ಡದಾಗಿದ್ದಾವೆ. ಒಂದು ಕ್ವಶನ್ 8 ನಿಮಿಷ 10 ನಿಮಿಷದವರೆಗೂ ಹೋಗಿರ್ತವೆ. ಎಸ್, ನಿಮ್ಗೆ ಹೇಳ್ಬೇಕಲ್ಲ ತಿಳಿಸ್ಕೊಂತ, ಅದ್ರ ಸೊಲೆಗೆ ವಿವರವಾಗಿ ಹೇಳುವಾಗ ಅವಧಿ ಜಾಸ್ತಿ ಆಗುತ್ತೆ. ತೊಂದರೆ ಇಲ್ಲ ಸ್ನೇಹಿತರೆ, ನಿಮಗೆ ತಿಳಿಸ್ತಕ್ಕಂಥದ್ದು ನನ್ನ ಕೆಲಸ. 15 ಕ್ವಶನ್ಗಳನ್ನು ನಾನೀಗ ಬಿಡಿಸಿದ್ದೀನಿ. ಉಳಿದಿರ್ತಕ್ಕಂಥ 16ನೇ ಕ್ವಶನ್ ಮತ್ತು 17 ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದ್ದಾವೆ. ಒಂದು ನಂಬರ್ ಸಿರೀಸ್, ಇನ್ನೊಂದು ಕೂಡ ಅದು ಕೂಡ ನಂಬರ್ ಸಿರೀಸ್ ಬೇಸ್ಡ್ ಕ್ವಶನ್. ಇವು ಯಾವ ಕಾನ್ಸೆಪ್ಟ್ ಮೇಲೆ ಇದಾವೆ ಅಂತ ನಾನು ನೋಡಲಿಕ್ಕೆ ನನಗೆ ಸಮಯ ಇಲ್ಲದ ಕಾರಣ ನಾನು ಹಂಗೆ ಬಿಟ್ಟಿದ್ದೀನಿ. ಅವನ್ನ ಯಾರಿಗಾದ್ರೂ ಗೊತ್ತಿದ್ರೆ ಅವುಗಳನ್ನು ಕಮೆಂಟ್ ಮೂಲಕ ಸರ್ ಇದು ಈ ಕಾನ್ಸೆಪ್ಟ್ ಮೇಲಿದೆ ಅಂತಂದಾಗ ನೆಕ್ಸ್ಟ್ ತರಗತಿಯಲ್ಲಿ ಅವೆರಡು ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೀನಿ. ಗೊತ್ತಾಯ್ತು ಸ್ನೇಹಿತರೆ? ಎಸ್, ಇಲ್ಲಿವರೆಗೂ ಈ 15 ಕ್ವಶನ್ಗಳನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೋಡ್ತಕ್ಕಂಥವ್ರು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನನ್ನದಾಗಿರ್ತಕ್ಕಂಥ ಒಂದು ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್, ಅಲ್ಲಿ ಕೂಡ ಬಂದು ಲಿಂಕ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.